ಎಲ್ಲ ಸ್ಪರ್ಧಾ ಮಿತ್ರರಿಗೂ ಡೇ 2 ಆಫ್ 45 ಅಂದ್ರೆ ಇಲ್ಲಿ ವಿಜ್ಞಾನ ಸಬ್ಜೆಕ್ಟ್ ಅನ್ನ ಹಲವಾರು ವಿದ್ಯಾರ್ಥಿಗಳು ಟಫ್ ಅಂತ ಹೇಳ್ತಾ ಇದ್ರಿ ಸರ್. ನಮಗೆ ಕಬ್ಬಿಣದ ಕಡಲೆ ಹಾಗೆ ಅಂತ ಹೇಳ್ತಾ ಇದ್ರಿ. ಅದನ್ನ ನಾನು ಈಸಿ ಮಾಡ್ಕೊಡೋದಕ್ಕೆ ಡೇ 45 ಡೇಸ್ ಸೈನ್ಸ್ ಚಾಲೆಂಜ್ ಅನ್ನ ತಗೊಂಡಿದ್ದೀನಿ. ಹೌದಾ, ಇವುಗಳನ್ನ ಓದಿಸಿ ಅವುಗಳನ್ನ ನಾನು ಮತ್ತೆ ಕ್ಲಾಸ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಅಥವಾ ಸೈನ್ಸ್ ಅನ್ನ ಹೇಗೆ ಈಸಿಯಾಗಿ ಓದ್ಬೋದು, ಪ್ರಶ್ನೆಗಳನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಂದಿನ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಹೇಗೆ ಕೇಳಿದ್ದಾರೆ ಅನ್ನೋದನ್ನ ನಾನು ನೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಥವಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಡಿ ಅಥವಾ ಗ್ರೂಪಿಗೆ ಜಾಯ್ನ್ ಆಗಿ. ಇಲ್ಲಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಅನ್ನ ಹಾಕಿರ್ತೀನಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಲಿಂಕ್ ಅನ್ನು ಹಾಕಿರ್ತೀನಿ. ಹಾಗೂ ಇನ್ನು ನೀವೆಷ್ಟು ವಿಡಿಯೋಕ್ಕೆ ಲೈಕ್ ಕೊಡ್ತಿರೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿರೋ ನನಗೆ ಇನ್ನೂ ಜಾಸ್ತಿ ಹುಮ್ಮಸ್ ಬರುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ನಿಮಗೆ ವಿಷಯವನ್ನ ಡೆಪ್ತ್ ಆಗಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನಿಮ್ ಫ್ರೆಂಡ್ಸ್ ಜಾಯ್ನ್ ಮಾಡಿಸಿಲ್ಲ ಜಾಯ್ನ್ ಮಾಡಿಸಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನಿನ್ನೆ ಡೇ 1 ಏನಿತ್ತು ಬೇಸಿಕ್ ಸೈನ್ಸ್ ಇತ್ತು, ಆಗ್ಲೇ ಕ್ಲಾಸ್ ಅನ್ನ ಮಾಡಿದ್ದೆ, ಅದನ್ನ ಶೇರ್ ಮಾಡಿದ್ದೆ. ಇವತ್ತು ಡೇ 2 ಆಫ್ 45, ಇವತ್ತು 2ನೇ ದಿನ ಆಗಿರೋದ್ರಿಂದ ಕೆಮಿಸ್ಟ್ರಿ ಅಪ್ಲೈಡ್ ಕೆಮಿಸ್ಟ್ರಿ ಅಥವಾ ಅನ್ವಯಿಕ ರಸಾಯನಶಾಸ್ತ್ರ ಅಂದಾಗ ಹಲವಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ತಕ್ಕಂಥ ಭಾಗ. ಹೌದಾ, ಅವಳನ್ನ ನೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಅನ್ವಯಿಕ ರಸಾಯನಶಾಸ್ತ್ರ ಅಥವಾ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಏನು ಅಪ್ಲೈಡ್ ಕೆಮಿಸ್ಟ್ರಿ ಅಂತಂದ ಯಾಕೆ ಓದ್ಬೇಕು ಅಂತ ಕೇಳಿದಾಗ, ಇತ್ತೀಚಿನ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳು ಯಾವ್ದ್ರಿಂದ ಬರ್ತಿದಾವೆ, ಯಾವುದು ಅನ್ವಯಿಕ ರಸಾಯನಶಾಸ್ತ್ರದಿಂದ ಬರ್ತಿದಾವೆ. ಹೌದಾ, ಹಾಗಾಗಿ ಇದು ಸೈನ್ಸ್ ಅಂದಾಗ ಇವುಗಳಲ್ಲಿ ಬೇಸಿಕ್ ಸೈನ್ಸ್ ಆಗಿರ್ಬೋದು ಅಥವಾ ಅಪ್ಲೈಡ್ ಕೆಮಿಸ್ಟ್ರಿಯನ್ನ ಒಬ್ಬ ಸ್ಪರ್ಧಾರ್ಥಿ ಅಂದಾಗ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಾ ಪರೀಕ್ಷೆ ಆಗಿರ್ಬೋದು, KPSC ಮತ್ತು KA ನಡೆಸ್ತಕ್ಕಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇಲ್ಲಿ PC, PSI, SDA, FDA, VAO ಆಗಿರ್ಬೋದು ಅಥವಾ ಕ್ರೈಸಿಸ್ ಆಗಿರ್ಬೋದು, ವಸತಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಅಥವಾ ಇವೇನು ಟೀಚರ್ಸ್ PSTR, GPSTR ಮತ್ತು HSTR ಎಲ್ಲಾ ಪರೀಕ್ಷೆಗಳು ಹೆಲ್ಪ್ ಆಗುವಂಗೆ ನಾನು ಸೈನ್ಸ್ ಕ್ಲಾಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿರತಕ್ಕಂಥ ಕ್ಲಾಸಸ್. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೆಡ್ಡಿಂಗ್ ಹಾಕೊಳ್ಳಿ, ಅನ್ವಯಿಕ ರಸಾಯನಶಾಸ್ತ್ರ ಅಂತ ಹಾಕೊಂಡು ಸಬ್ ಹೆಡ್ಡಿಂಗ್ ಪ್ರಮುಖ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗಗಳು ಅಂತ ಹಾಕೊಳ್ಳಿ. ಓಕೆ, ಪ್ರಮುಖ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗ, ಕೆಮಿಕಲ್ಸ್ ಅಂಡ್ ದೇರ್ ಯೂಸಸ್ ಅಂತ. ಓಕೆ, ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ ಹೇಳ್ತಾ ಹೋಗ್ತೀನಿ. ಓಕೆ, ಸಾಕಾಗಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತಾ ಹೋಗ್ತೀನಿ. ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಹೌದಾ, ನೆಕ್ಸ್ಟ್ ಇಲ್ಲಿ ಪ್ರಥಮವಾಗಿ ನಾವು ರಾಸಾಯನಿಕಗಳು ಮತ್ತು ಅವುಗಳನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೋಡಿಯಂ ಬರುತ್ತೆ. ಈ ಸೋಡಿಯಂ ಥಯೋಸಲ್ಫೈಡ್ ಈ ಒಂದು ಕೆಮಿಕಲ್ ಅನ್ನು ನಾವು ಎಲ್ಲಿ ಬಳಸ್ತೀವಿ, ಇಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿನ ಯಾವ ರೀತಿ ಕೇಳ್ತಾರೆ ಅಂದ್ರೆ ಒನ್ ಲೈನರ್ ಅಲ್ಲಿ ಮುಂಚೆ ಕೇಳ್ತಿದ್ದ, ಈಗ ಒನ್ ಲೈನರ್ ಕೇಳೋದಿಲ್ಲ, ಹೊಂದಿಸಿ ಬರೆಯಲು ಕೇಳ್ತಾ ಹೋಗ್ತೇನೆ, ಇಲ್ಲ ಅಂದ್ರೆ ನಿಮ್ಗೆ ಹೇಳಿಕೆ ರೂಪದಲ್ಲಿ ಕೇಳ್ತಾ ಹೋಗ್ತೇನೆ. ಹೌದಾ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಆಗಸ್ಟ್ 2, 2026 ನಡೆದಿರ್ತಕ್ಕಂಥ PC 2 ಪರೀಕ್ಷೆಯಲ್ಲೂ ಕೂಡ ಅಪ್ಲೈಡ್ ಕೆಮಿಸ್ಟ್ರಿಯಿಂದ ಬಹುತೇಕ ಪ್ರಶ್ನೆಗಳು ಬಂದಿತ್ತು, ನಾವಿಲ್ಲಿ ನೋಡಿದೀವಿ. ಕೆಮಿಸ್ಟ್ರಿ ಸಿಲೆಬಸ್ ಗಿಂತ ಜಾಸ್ತಿ ನಾವೇನ್ ಓದ್ಬೇಕು, ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಓದ್ಬೇಕು. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಹೇಳೋದಾದ್ರೆ ಎಕ್ಸ್ರೇ ಮತ್ತು ಯಾವುದು ಸೋಡಿಯಂ ಥಯೋಸಲ್ಫೇಟ್ ಅಂದಾಗ ಎಕ್ಸ್ರೇ ಅಂದಾಗ ನಾವು ಹಾಸ್ಪಿಟಲ್ ಅಲ್ಲಿ ಏನಾದ್ರು ಬೋನಿಗೆ ಎಫೆಕ್ಟ್ ತೊಂದರೆ ಉಂಟಾದಾಗ ಅಥವಾ ಎಲುಬುಗಳು ಮುರಿದಾಗ ಅಥವಾ ಏನಾದ್ರೂ ಊತ ಉಂಟಾದಾಗ ನಾವು ಹೋಗಿ ಡಾಕ್ಟರ್ ತೋರಿಸಿದಾಗ ಎಕ್ಸ್ರೇ ರಿಪೋರ್ಟ್ ತಗೊಬನ್ನಿ ಅಂತೇಳಿ ಸ್ಕ್ಯಾನಿಂಗ್ ಗೆ ಕಳಿಸ್ತಾರೆ. ಆ ಎಕ್ಸ್ರೇ ಆಗಿರ್ಬೋದು, ಫೋಟೋ ಫಿಲ್ಮ್, ನಾವು ಫೋಟೋ ತೆಗೆಸ್ಕೊಂಡು ರೋಲ್ ಗಳನ್ನ ಕೊಡಿ ಅಂತ ಹೇಳ್ತೀವಿ. ಆ ರೋಲ್ ಗಳನ್ನ ಸ್ವಲ್ಪ ಹೊತ್ತು 10 ನಿಮಿಷ ಬಿಟ್ಕೊ ಬನ್ನಿ ತೊಳೆದು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಒಂದು ಫೋಟೋ ಫಿಲ್ಮ್ ಗಳನ್ನ ತೊಳೆಯೋದಕ್ಕೆ ಅಥವಾ ಎಕ್ಸ್ರೇ ಶೀಟ್ ಗಳನ್ನ ತೊಳೆಯೋದಕ್ಕೆ ಯಾವ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ, ಅದು ಸೋಡಿಯಂ ಥಯೋಸಲ್ಫೇಟ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಎಥಲಿನ್ ಕ್ಯಾಲ್ಸಿಯಂ ಕಾರ್ಬೈಡ್. ಹೌದಾ, ಎಥಲಿನ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಅಂತ ಕೇಳ್ತಾ ಹೋದಾಗ, ಹಣ್ಣುಗಳನ್ನು ಕೃತಕವಾಗಿ ಮಾಗಿಸೋದಕ್ಕೆ, ಅಂದ್ರೆ ಕಾಯಿರ್ತಕ್ಕಂಥ ಹಣ್ಣುಗಳನ್ನ ನಾವು ಕಾಯಿರ್ತಕ್ಕಂಥ ಇವುಗಳನ್ನ ಏನ್ ಮಾಡ್ತೀವಿ, ಹಣ್ಣಾಗಿ ಮಾಡೋದಕ್ಕೆ. ಕಾಯಿದ್ದಾಗ ತಿನ್ನಕ್ ಬರೋದಿಲ್ಲ, ಗಟ್ಟಿಯಾಗಿರುತ್ತೆ, ಅವುಗಳನ್ನ ಕೃತಕವಾಗಿ ಹಣ್ಣು ಹಾಕ್ಸ್ತೀವಿ. ಹೌದಾ, ಆ ಒಂದು ಕೃತಕವಾಗಿ ಹಣ್ಣು ಹಾಕ್ಸೋಕಂತ ಪ್ರಕ್ರಿಯೆಯಲ್ಲಿ ಯಾವ ಒಂದು ಕೆಮಿಕಲ್ ಯೂಸ್ ಮಾಡ್ತೀವಿ, ಯಾವ ಒಂದು ರಾಸಾಯನಿಕವನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ ಎಥಲಿನ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಸಿಟಲಿನ್. ಈ ಅಸಿಟಲಿನ್ ಎಲ್ಲಿ ಬಳಸ್ತಾ ಹೋಗ್ತೀವಿ ಅಂದಾಗ ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಬಳಸ್ತಾ ಹೋಗ್ತೀವಿ. ಯಾವ್ದನ್ನ? ಅಸಿಟಲಿನ್ ಅನ್ನ. ಗ್ಯಾಸ್ ವೆಲ್ಡಿಂಗ್, ನೀವು ಏನಾದ್ರು ಒಂದು ಸ್ಟೀಲ್ ಪಾತ್ರೆಗಳಾಗಿರ್ಬೋದು ಅಥವಾ ಸಿಲ್ವರ್ ಪಾತ್ರೆಗಳಾಗಿರ್ಬೋದು, ಇವುಗಳಲ್ಲಿ ನಾವು ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ತೀವಿ. ಹೌದಾ, ಕಬ್ಬಿಣ ಅಂದಾಗ ಮಾತ್ರ ನಮ್ಗೇನು ಬೇರೆ ವೆಲ್ಡಿಂಗ್ ಬರುತ್ತೆ. ಹೌದಾ, ಎಲೆಕ್ಟ್ರಿಕ್ ವೆಲ್ಡಿಂಗ್ ಬರುತ್ತೆ. ಇಲ್ಲಿ ಗ್ಯಾಸ್ ವೆಲ್ಡಿಂಗ್ ಸೂಕ್ಷ್ಮ ಆಗಿರ್ತಕ್ಕಂಥ ಲೋಹಗಳಿಗೆ ನಾವು ಗ್ಯಾಸ್ ವೆಲ್ಡಿಂಗ್ ಅನ್ನ ಮಾಡಿಸ್ತಾ ಹೋಗ್ತೀವಿ. ಆ ಒಂದು ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವ್ದು ಅಂದ್ರೆ ಅದು
ಅಸಿಟಲಿನ್. ನೆಕ್ಸ್ಟ್ ಅಸಿಟೋನ್ ಮತ್ತು ಅಸಿಟಲಿನ್ಗೆ ಡಿಫ್ರೆನ್ಸ್ ಇದೆ, ಹೌದಾ? ಅಸಿಟೋನ್ ಬೇರೆ, ಅಸಿಟಲಿನ್ ಬೇರೆ. ಇಲ್ಲಿ ಅಸಿಟೋನ್ ಅಂದಾಗ ಉಗುರು ಬಣ್ಣ, ಓಕೆ, ನೇಲ್ ಪಾಲಿಶ್ ಅಂತ ಕರೀತಾ ಹೋಗ್ತೀವಿ. ಆ ನೇಲ್ ಪಾಲಿಶ್ ಅನ್ನ ತೆಗೆಯೋದಕ್ಕೆ ಬಳಸ್ತೀವಿ. ಇಲ್ಲಿ ಹೆಣ್ಮಕ್ಳು ಎಲ್ಲಾದ್ರೂ ಮಾಲ್ ಅಥವಾ ಅಂಗಡಿಗೆ ಹೋದಾಗ ಟೆಸ್ಟಿಂಗ್ ಗೋಸ್ಕರ ನೇಲ್ ಪಾಲಿಶ್ ಅನ್ನ ಹಾಕೋತೀವಿ, ಹೌದಾ? ಅದು ಚೆನ್ನಾಗಿ ಕಾಣಿಸಿಲ್ಲ ಅಂತ ಅಂದಾಗ ಅಲ್ಲೇ ಅಸಿಟೋನ್ ಇಟ್ಟಿರ್ತಾರೆ, ಒಂದು ಕಾಟನ್ ಇಟ್ಟಿರ್ತಾರೆ. ಆ ಅಸಿಟೋನ್ ಹಾಕೊಂಡು ಆ ಕಾಟನ್ ಇಂದ ಒರೆಸ್ಕೊಂಡು ಅದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಬೇರೆದನ್ನ ಟ್ರೈ ಮಾಡ್ತಾರೆ. ಆ ಒಂದು ಅಳಿಸ್ಕೊಳ್ಳೋದಕ್ಕೆ ಬಳಸ್ತಿರಲ್ಲ, ಅದಕ್ಕೆ ಆ ಲಿಕ್ವಿಡ್ ಗೆ ನಾವು ಅಸಿಟೋನ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಅಲ್ಲಿ ಬಳಸಿರ್ತಕ್ಕಂಥ ಕೆಮಿಕಲ್ ಯಾವ್ದು ಅಂದ್ರೆ ಅಸಿಟೋನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಮೋನಿಯಾ. ಈ ಅಮೋನಿಯಾ ಅಂತ ಅಂದಾಗ ಎಲ್ಲಿ ಬಳಸ್ತೀವಿ ಅಂತಂದಾಗ ಶೈತ್ಯಗಾರಗಳು. ಈ ಶೈತ್ಯಗಾರಗಳಂದ್ರೆ ಏನು? ಕೋಲ್ಡ್ ಸ್ಟೋರೇಜ್. ಇಲ್ಲಿ ಕೋಲ್ಡ್ ಸ್ಟೋರೇಜ್. ಫಾರ್ ಎಕ್ಸಾಂಪಲ್ ಮೆಣಸಿನಕಾಯಿ, ಹೌದಾ? ಈ ಯಾವುದೇ ಒಂದು ನಾವು ಬೆಳೆದಿರ್ತಕ್ಕಂಥ ಬೆಳೆ, ಫಾರ್ ಎಕ್ಸಾಂಪಲ್ ಮೆಣಸಿನಕಾಯಿಯನ್ನ ಬೆಳೆಸ್ತೀವಿ, ಹೌದಾ? ಆ ಮೆಣಸಿನಕಾಯಿಯನ್ನ ನಾವು ಜಾಸ್ತಿ ಮಾರಾಟ ಮಾಡತಕ್ಕಂಥದ್ದು ಯಾವುದು? ಹಾವೇರಿ ಜಿಲ್ಲೆಯ ಯಾವುದು ಬ್ಯಾಡಗಿಯಲ್ಲಿ, ಹೌದಾ? ಆ ಬ್ಯಾಡಗಿ ಅಥವಾ ಆಂಧ್ರದ ಗುಂಟೂರಲ್ಲಿ ಅಲ್ಲಿ ಬೆಲೆ ಸರಿಯಾಗಿತ್ತು, ಜಾಸ್ತಿ ಇತ್ತು ಅಂದ್ರೆ ರೈತರು ಮಾರ್ಬಿಟ್ಟು ಬಂದ್ಬಿಡ್ತಾರೆ. ಬಟ್ ಅಮೌಂಟ್ ಏನು ಬೆಲೆ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಬರ್ತಾರೆ, ಹೌದಾ? ಅಂದ್ರೆ ಆ ಒಂದು ಆಹಾರ ಅಥವಾ ಬೆಳೆ ಕೆಟ್ಟು ಹೋಗ್ಬಾರ್ದು ಅಂತ ಹೇಳಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತಾರೆ, ಹೌದಾ? ಅಲ್ಲಿ ಬಳಸ್ತಕ್ಕಂತ ಕೆಮಿಕಲ್ ಯಾವ್ದು ಅಂತ ಕೇಳ್ತಾರೆ? ಅಮೋನಿಯಾ. ನೆಕ್ಸ್ಟ್ ಇಲ್ಲಿ ಕೆಂಪು ರಂಜಕ. ಈ ಕೆಂಪು ಅಂದಾಗ ರೆಡ್ ಫಾಸ್ಫರಸ್ ಕರಿತೀವಿ. ರೆಡ್ ಫಾಸ್ಫರಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ನಾವು ಬೆಂಕಿ ಪಟ್ಟಣಗಳಲ್ಲಿ ಬಳಸ್ತೀವಿ. ಮುಂದೆ ಕಡ್ಡಿಯ ಮುಂದೆ ಏನು ಕೆಂಪುಗೆ ಹಿಂಗೆ ದುಂಡಕ್ಕಿರುತ್ತಲ್ಲ, ಅಲ್ಲಿಂದ ಬೆಂಕಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ಅಲ್ಲಿ ಕೆಂಪು ರಂಜಕವನ್ನ ನೋಡ್ತಾ ಹೋಗ್ತೀವಿ. ಈ ಬೆಂಕಿ ಪಟ್ಟಣಗಳ ತಯಾರಿಕೆ ಮತ್ತು ಪಟಾಕಿಗಳಲ್ಲಿ ಮದ್ದು ತಯಾರಿಕೆ. ಏನು ಪಟಾಕಿಗಳಲ್ಲಿ ಒಳಗಡೆ ತುಂಬಿರ್ತಾರಲ್ಲ ಕೆಂಪು ಕಲರ್ ಅಥವಾ ಕೆಂಪು ಮಿಶ್ರಿತ ಕಪ್ಪು ಇರುತ್ತಲ್ಲ, ಅದಕ್ಕೆ ನಾವು ಕೆಂಪು ರಂಜಕ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಬಿಳಿ ರಂಜಕವನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳಿದಾಗ ಬುಲೆಟ್ಗಳು, ಹೌದಾ? ಈ ಬುಲೆಟ್ಗಳ ತಯಾರಿಕೆ ಆಗಿರ್ಬೋದು, ಬೆಂಕಿ ಮತ್ತು ಹೊಗೆ ಆಡ್ತಕ್ಕಂಥ ಬಾಂಬ್ಗಳು, ಹೌದಾ? ಸ್ಫೋಟಕ ಮತ್ತು ಹೊಗೆ ಆಡ್ತಕ್ಕಂಥ ಬಾಂಬ್ಗಳು ಇರ್ತವೆ, ಹೌದಾ? ಇಲಿ ಪಾಷಾಣಗಳಲ್ಲಿ ತಯಾರಿಕೆ ಮಾಡ್ತೀವಿ. ಯಾವ್ದನ್ನ? ಬಿಳಿ ರಂಜಕವನ್ನ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪರೀಕ್ಷೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಸ್ವಲ್ಪ ಹುಷಾರಾಗಿ ಓದ್ಕೋಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಗಂಧಕ, ಹೌದಾ? ಗಂಧಕ ಅಂದ್ರೆ ಏನು? ಸಲ್ಫರ್ ಅಂತ ಹೇಳ್ತಾ ಇಲ್ಲಿ ರಬ್ಬರ್ನ ವಲ್ಕನೀಕರಣ ಅಂದ್ರೆ ಮೃದು ರಬ್ಬರ್ನ ಗಟ್ಟಿಯಾಗಿ ಮಾಡೋದಕ್ಕೆ ನಾವು ರಬ್ಬರ್ನ ವಲ್ಕನೀಕರಣ ಅಂತ ಕರಿತೀವಿ. ವಲ್ಕನೈಸೇಷನ್ ಆಫ್ ರಬ್ಬರ್ ಅಂತ ಕರಿತಾ ಹೋಗ್ತೀವಿ. ಆ ರಬ್ಬರ್ನ ವಲ್ಕನೀಕರಣ ಅಂತ ಕರಿತೀವಿ. ಟೈರ್ ಅಂದ್ರೆ ಮೃದು ರಬ್ಬರ್ನ ಗಟ್ಟಿ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥ ಪ್ರಾಸೆಸ್ಗೆ ನಾವು ವಲ್ಕನೀಕರಣ ಅಂತ ಕರಿತೀವಿ. ಆ ರಬ್ಬರ್ನ ವಲ್ಕನೀಕರಣ ಆಗಿರ್ಬೋದು. ನೆಕ್ಸ್ಟ್ ಚರ್ಮದ ಮುಲಾಮುಗಳಲ್ಲಿ, ಓಕೆ, ನಾವು ಚರ್ಮದ ಮೇಲೆ ಹಚ್ಚತಕ್ಕಂಥ ಯಾವುದೇ ಮುಲಾಮುಗಳಾಗಿರ್ಲಿ ಅಲ್ಲಿ ಬಳಸ್ತಕ್ಕಂತಹ ಕೆಮಿಕಲ್ ಯಾವುದು ಅಂದ್ರೆ ಅದು ಸಲ್ಫರ್ ಅಥವಾ ಗಂಧಕ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಸಿಲಿಕಾನ್. ಈ ಸಿಲಿಕಾನ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳೋದಾದ್ರೆ ಕಂಪ್ಯೂಟರ್ ಚಿಪ್ ಗಳಲ್ಲಿ ನಾವು ಕಂಪ್ಯೂಟರ್ ಅಥವಾ SD ಕಾರ್ಡ್ ಗಳನ್ನ ನೋಡ್ತೀವಿ, ಅದ್ರ ಮೇಲೆ ಬಂಗಾರದ ಕಲರ್ ಸ್ವಲ್ಪ ಮೆಟಲ್ ಇರುತ್ತೆ ಅಥವಾ ಲೋಹ ಕಂಡು ಬರುತ್ತೆ, ಅದನ್ನೇ ನಾವು ಸಿಲಿಕಾನ್ ಅಂತ ಕರಿತಾ ಹೋಗ್ತೀವಿ. ಈ ಕಂಪ್ಯೂಟರ್ ಚಿಪ್ ಗಳಲ್ಲಿ ಬಳಸ್ತೀವಿ, ಹತಾರಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಸ್ಯಾಂಡ್ ಪೇಪರ್ ಅಲ್ಲಿ ಬಳಸ್ತೀವಿ. ಸ್ಯಾಂಡ್ ಪೇಪರ್ ಅಂದ್ರೆ ಏನು? ನಾವು ಜಂಗ್ ಇರತಕ್ಕಂತ ವಸ್ತುಗಳ ಮೇಲೆ ಆ ಜಂಗನ್ನ ಹೋಗಲಾಡಿಸೋದಕ್ಕೆ ಒಂದು ಪೇಪರ್ ತಗೊಂಡು ಉಚ್ತೀವಿ. ಉಸುಗಿನ ಪೇಪರ್ ಅಂತ ಕರಿತೀವಿ ನಾವು ನಾರ್ಮಲ್ ನಮ್ಮ ಹಳ್ಳಿ ಭಾಷೆಗಳಲ್ಲಿ. ಆ ಒಂದು ಉಸುಗಿನ ಪೇಪರ್ ಅಥವಾ ಸ್ಯಾಂಡ್ ಪೇಪರ್ ಅಂತ ಕರಿತೀವಿ. ಆ ಒಂದು ಸ್ಯಾಂಡ್ ಪೇಪರ್ ನ ಈ ತರ ತಿಕ್ಕಿ ನಿಮಗೆ ಏನೋ ಆ ಜಂಗನ ಹೋಗಲಾಡಿಸ್ತಾರೆ, ಅದರಲ್ಲೂ ಸಿಲಿಕಾನ್ ನ ಬಳಸ್ತಾರೆ. ನೆಕ್ಸ್ಟ್ ಐಸಿ ಅಂದ್ರೆ ಐಸಿ ಚಿಪ್ ಗಳಲ್ಲಿ ಬಳಸ್ತಾರೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ ಐಸಿ ಅಂದ್ರೆ. ಮತ್ತು ಸೌರ ಕೋಶಗಳಲ್ಲಿ, ಹೌದಾ? ಅವೇನು ಸೋಲಾರ್ ಸೆಲ್ಸ್ ಗಳಲ್ಲಿ ನಾವು ಸೋಲಾರ್ ಮನೆ ಮೇಲೆ ಸೋಲಾರ್ ಅಲ್ಲಿ ಹಾಕ್ಸಿದ್ರೆ ಈ ಒಂದು ಸಿಲಿಕಾನ್ ಅನ್ನ ನಾವು ನೋಡಬಹುದು. ಅರ್ಥ ಆಯ್ತಾ? ಇವುಗಳಲ್ಲಿ ಸಿಲಿಕಾನ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂತಹ ಆಮ್ಲ ಯಾವುದು? ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಶ್ನೆ ಹೆಂಗ್ ಕೇಳ್ತಾರಪ್ಪ ಅಂದ್ರೆ ಇಂಡೈರೆಕ್ಟ್ ಆಗಿ ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ಆಮ್ಲ ಈ ತರ ಕೇಳ್ಬೋದು. ಇಲ್ಲ ಅಂದ್ರೆ ಕಣ್ಣಿನ ಡ್ರಾಪ್ಸ್ ಅಥವಾ ಐ ಡ್ರಾಪ್ಸ್ ಅಂತ ಕೇಳ್ತಾರೆ. ಈ ಐ ಡ್ರಾಪ್ಸ್ ಅಲ್ಲಿ ಬಳಸ್ತಕ್ಕಂತ ಕೆಮಿಕಲ್ ಯಾವ್ದು ಅಂತ ಕೇಳ್ತಾರೆ, ಅದೇ ಬೋರಿಕ್ ಆಮ್ಲ ಅಥವಾ ಇದನ್ನ ನಾವು ಆಂಟಿಸೆಪ್ಟಿಕ್. ಇದನ್ನೇ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ ಕಣ್ಣು ಅತ್ಯಂತ ಸೂಕ್ಷ್ಮ ಆಗಿರ್ತಕ್ಕಂಥ ಜಾಗ, ಹೌದಾ? ಇದು ಒಂದು ಏನು ಸ್ವಲ್ಪ ಬೇರೆ ಏನೋ ಧೂಳು ಬಿದ್ರು ತಡ್ಕೊಳ್ಳಲ್ಲ, ಒಂದು ಹುಳ ಚಿಕ್ಕ ಒಂದು ಸೂಕ್ಷ್ಮ ಜೀವಿ ಬಿದ್ರು ತಡ್ಕೊಳ್ಳಲ್ಲ, ಒತ್ತುತ್ತೆ, ಹೌದಾ? ಕಣ್ಣು ಕೆಂಪಾಗತ್ತೆ, ಹೌದಾ? ಕಣ್ಣು ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಬೋರಿಕ್ ಆಮ್ಲ ಅಂದಾಗ ಇದು ಒಂದು ಆಂಟಿಸೆಪ್ಟಿಕ್ ಲಿಕ್ವಿಡ್. ಹಾಗಾಗಿ ಬೋರಿಕ್ ಆಮ್ಲವನ್ನ ನಾವು ಇಲ್ಲಿ ಯಾವುದು ಫಸ್ಟ್ ಏಡ್ ಆಗಿ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಗಾಯಗಳನ್ನ ತೊಳೆಯೋದಿಕ್ಕೆ, ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಬಿದ್ದಿರ್ತೀವಿ, ಗಾಯ ತೆರೆದಿರುತ್ತೆ ಎಲ್ಲಾದ್ರೂ, ಅಲ್ಲಿ ನಾವು ಟೀಂಚರ್ ಹಾಕಿ ಅಥವಾ ಡೆಟಾಲ್ ಹಾಕಿ ತೊಳಿತಾ ಹೋಗ್ತೀವಿ. ಆ ನಾವು ಟೀಂಚರ್ ಅಂತ ಏನ್ ಕರಿತೀವಿ, ಆ ಟೀಂಚರ್ ನಾವು ನಮ್ಮ ಭಾಷೆಯಲ್ಲಿ ಟೀಂಚರ್ ಅಂತ ಕರಿತೀವಿ. ಅದನ್ನ ಅಫಿಷಿಯಲ್ ಆಗಿ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರಿಬೇಕು. ಅಲ್ಲಿ ಬಳಸ್ತಕ್ಕಂತ ಯಾವುದು ಕೆಮಿಕಲ್ ಯಾವುದು ಅಂದ್ರೆ ಅದು ಹೈಡ್ರೋಜನ್ ಪೆರಾಕ್ಸೈಡ್.
ಅರ್ಥ ಆಯ್ತಾ? ನಾವು ಟೀಂಚರ್ ಅಂತ ಏನ್ ಕರಿತೀವಿ ಅಥವಾ ಡೆಟಾಲ್ ಅಂತ ಕರಿತೀವಲ್ಲ ಗಾಯಗಳನ್ನ ತೊಳೆಯೋದಕ್ಕೆ, ಆ ಒಂದು ಟೀಂಚರ್ ಅನ್ನ ಹಾಕಿದ ತಕ್ಷಣನೇ ಗಾಯದಿಂದ ಹೊರಗಡೆ ಏನು ಬುರುಗ್ ತರ ಬರುತ್ತಲ್ಲ, ನೊರೆ ತರ ಬರುತ್ತಲ್ಲ, ಅದಕ್ಕೆ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನುಸಿ ಗುಳಿಗೆ ಅಂದ್ರೆ ಏನು? ಡಾಂಬರ್ ಗುಳಿಗೆ ಅಂತ ಕರಿತೀವಿ. ಹೌದಾ? ನೀವೇನೋ ಬಟ್ಟೆಗಳಲ್ಲಿ ಇಲಿ ಬರಬಾರ್ದು ಅಥವಾ ಬಟ್ಟೆಗಳು ವಾಸನೆ ಬರಬಾರ್ದು ಅಂತೇಳಿ ಒಂದು ಗಾಡ್ರೇಜ್ ಬೀರೋದಲ್ಲಿ ಅಲ್ಲೆಲ್ಲ ಮೂಲೆಯಲ್ಲಿ ಇಟ್ಟಿರ್ತೀರಲ್ಲ, ಕಾಕ್ರೋಚ್ಗಳು ಬರಬಾರ್ದು ಅಂತೇಳಿ ಈ ತರ ವೈಟ್ ಕಲರ್ ಇರ್ತಲ್ಲ, ನಿಮಗೆ ಯಾವುದು ಮೆಡಿಕಲ್ ಶಾಪ್ ಎಲ್ಲ ಸಿಗ್ತಾರೆ, ಅವುಗಳಲ್ಲಿ ಬಳಸ್ತಕ್ಕಂತ ಕೆಮಿಕಲ್ ಯಾವ್ದು ಅಂದ್ರೆ ನ್ಯಾಪ್ತಲಿನ್ ಬಳಸ್ತಾರೆ ಮತ್ತು ಡೈಕ್ಲೋರೋಬೆನ್ಸಿನ್ ಅನ್ನ ಬಳಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ನೀವಾಗ್ಲೇ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕದಲ್ಲಿ ನಾನು ನಿನ್ನೆ ಸಂಜೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಅನ್ನ ನೀಟಾಗಿ ಓದ್ಕೊಂಡಿದ್ದೀರಿ. ಇಲ್ಲಿ ಜಸ್ಟ್ ರಿವಿಷನ್ ಅಷ್ಟೇ, ಸ್ವಲ್ಪ ಸ್ಪೀಡ್ ಆಗಿ ಇಟ್ಕೊಂಡು ನೋಡಿ, ತುಂಬಾ ನೀಟಾಗಿ ಮನ್ಸಿಗೆ ಆಗ್ತತೆ. ನೀವು ನೆಕ್ಸ್ಟ್ ಅವಾಗ ಫ್ರೀ ರಿವಿಷನ್ ಮಾಡ್ತಾ ಹೋಗಿ, ನೋಟ್ಬುಕ್ ತೆಗೆದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಓದಿದ್ಮೇಲೆ ಒಂದ್ಸರಿ ಈ ವಿಡಿಯೋನ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಗ್ಯಾಮ್ಯಾಕ್ಸೆನ್, ನಿಮ್ಗೋಸ್ಕರನೇ ಈ ಒಂದು ರಿವಿಷನ್ ವಿಡಿಯೋನ ಮಾಡ್ತಾ ಇರೋದು. ನೆಕ್ಸ್ಟ್ ಗ್ಯಾಮ್ಯಾಕ್ಸೆನ್ ಕೀಟನಾಶಕ. ಇಲ್ಲಿ ನಾವು ಹೊಲಗಳಿಗೆ ಅಥವಾ ಆಹಾರ ಬೆಳೆಗಳಿಗೆ ನಾವು ಕೀಟನಾಶಕವನ್ನು ಸಿಂಪಡಿಸ್ತೀವಿ. ಅಲ್ಲಿ ಬಳಸ್ತಕ್ಕಂತ ಗ್ಯಾಮ್ಯಾಕ್ಸೆನ್ ಕೀಟನಾಶಕದಲ್ಲಿ ಯಾವ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಕೇಳಿದಾನೆ, ಬೆನ್ಸಿನ್ ಕ್ಲೋರಿನ್ ಅನ್ನ ಯೂಸ್ ಮಾಡಿದಾನೆ. ಬೆನ್ಸಿನ್ ಮತ್ತು ಕ್ಲೋರಿನ್ ನ ಯೂಸ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಸೀಮೆ ಎಣ್ಣೆ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಯಾವುದು ಸೀಮೆಎಣ್ಣೆ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬಳಸ್ತಾ ಹೋಗ್ತಾನೆ ಸೀಮೆಎಣ್ಣೆ ತಯಾರಿಕೆಯಲ್ಲಿ. ನೆಕ್ಸ್ಟ್ ಕೀಟನಾಶಕಗಳಂದಾಗ ಇಲ್ಲಿ ಗ್ಯಾಮ್ಯಾಕ್ಸಿನ್ ಕೀಟನಾಶಕ ಬೇರೆ, ಬರೀ ಕೀಟನಾಶಕ ಬೇರೆ. ಈ ಕೀಟನಾಶಕಗಳಂದಾಗ ಇವುಗಳಲ್ಲಿ ಡಿಡಿಟಿ ಮತ್ತು ಬಿಎಚ್ಸಿ ಗ್ಯಾಮ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತಾನೆ. ಅರ್ಥ ಆಯ್ತಾ? ಇಲ್ಲಿ ಡಿಡಿಟಿ ಅಂದ್ರೆ ಏನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅನ್ನುವಂಥದ್ದು ಡಿಡಿಟಿಯ ಫುಲ್ ಫಾರ್ಮ್. ನೆಕ್ಸ್ಟ್ ಬಿಎಚ್ಸಿ ಅಂದ್ರೆ ಏನು? ಬೆನ್ಸಿನ್ ಹೆಕ್ಸಾಕ್ಲೋರೈಡ್. ಎನ್ನುವಂಥದ್ದು ಬಿಎಚ್ಸಿ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಫ್ರಿಯಾನ್. ಈ ಫ್ರಿಯಾನ್ ಅಂದಾಗ ಫ್ರಿಯಾನ್ ಯಾವುದರಿಂದ? ರೆಫ್ರಿಜರೇಟರ್ ಇಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು? ಫ್ರಿಯಾನ್. ಇಲ್ಲಿ ರೆಫ್ರಿಜರೇಟರ್ ಅನ್ನ ಓಪನ್ ಮಾಡಿದಾಗ ಯಾವ ಒಂದು ಅನಿಲ ಅಥವಾ ರೆಫ್ರಿಜರೇಟರ್ ಅಲ್ಲಿ ಬಳಸ್ತಕ್ಕಂತ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಫ್ರಿಯಾನ್ ಅನಿಲ ಅಂತ ಹೇಳ್ಬೇಕು. ನಂತರ ಇಲ್ಲಿ ಏರ್ ಕಂಡೀಷನರ್ ಅಂದಾಗ ಏರ್ ಕಂಡೀಷನರ್ ಅಲ್ಲಿ ಬಳಸ್ತಕ್ಕಂತ ಯಾವುದು ಅನಿಲ ಅಥವಾ ಕೆಮಿಕಲ್ ಯಾವುದು ಅಂತ ಕೇಳಿದ್ರೆ ಅದು ಫ್ಲೋರಿನ್. ಅರ್ಥ ಆಯ್ತಾ? ಇನ್ನು ಗುಂಡು ನಿರೋಧಕ ಗಾಜು. ನಾವು ಸರ್ವೇ ಸಾಮಾನ್ಯವಾಗಿ ಗುಂಡು ನಿರೋಧಕ ಗಾಜು ಅಂದ್ರೆ ಯಾವುದು? ಬುಲೆಟ್ ಪ್ರೂಫ್ ಗಾಜನ್ನ ನೋಡ್ತಾ ಹೋಗ್ತೀವಿ, ಬುಲೆಟ್ ಪ್ರೂಫ್ ಗ್ಲಾಸ್ ಅನ್ನ ನೋಡ್ತಾ ಹೋಗ್ತೀವಿ. ಈ ಬುಲೆಟ್ ಪ್ರೂಫ್ ಗ್ಲಾಸ್ ಅಂದಾಗ ಅವುಗಳಲ್ಲಿ ಬಳಸ್ತಕ್ಕಂತಹ ಕೆಮಿಕಲ್ ಯಾವುದು ಅಂತ ಕೇಳ್ತಾನೆ. ಪಾಲಿ ಕಾರ್ಬೋನೇಟ್ಗಳನ್ನಂತದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಜಸ್ಟ್ ಸಿಂಪಲ್ 1 ಲೈನ್ ಕ್ವಶನ್ಸ್ ಇರ್ತವೆ, ಬಟ್ ಆದ್ರೂ ತುಂಬಾ ಕನ್ಫ್ಯೂಸ್ ಆಗ್ತವೆ. ಹಾಗಾಗಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಿಯರ್ ಆಗಿರ್ಬೋದು, ಬ್ರಾಂದಿ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ಇವುಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಈಥೈಲ್ ಆಲ್ಕೋಹಾಲ್. ಓಕೆ, ಬಿಯರ್ ಮತ್ತು ಬ್ರಾಂದಿ, ವಿಸ್ಕಿ ನಮ್ಮ ಗಂಡು ಮಕ್ಕಳ ತೀರ್ಥ. ಹೌದಾ? ಈ ಒಂದು ಜಸ್ಟ್ ಜೋಕಿಗೆ ಅಷ್ಟೇ. ಈ ಬಿಯರ್ ಆಗಿರ್ಬೋದು, ಬ್ರಾಂದಿ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ಈ ಒಂದು ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವ್ದು ಅಂತ ಕೇಳ್ತಾನೆ. ಇಥೈಲ್ ಆಲ್ಕೋಹಾಲ್ ಅಂತ ಹೇಳ್ಬೇಕಾಗಿತ್ತು. ಆಲ್ಕೋಹಾಲ್ ಅಂದ್ರೆ ಒಂದನೇ, ಇಥೈಲ್ ಆಲ್ಕೋಹಾಲ್ ಅಂದ್ರೆ ಕೂಡ ಒಂದೇ. ನೆಕ್ಸ್ಟ್ ಆಸ್ಪತ್ರೆಯಲ್ಲಿ ಕೃತಕ ಉಸಿರಾಟ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಯಾವ್ದಾದ್ರು ಪೇಷಂಟ್ ಉಸಿರಾಟದ ತೊಂದರೆಯಿಂದ ಬಳತಾ ಇದ್ದಾನೆ ಅಂತಂದ್ರೆ ಅವನಿಗೆ ಕೃತಕವಾಗಿ ಈ ತರ ಮೂಗಿಗೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಫಿಕ್ಸ್ ಮಾಡಿ ಈ ತರ ಮೂಗಿಗೆ ಇಟ್ಟಿರ್ತಾರೆ. ಹೌದಾ? ಆ ಒಂದು ಆಕ್ಸಿಜನ್ ಸಿಲಿಂಡರ್ ನಲ್ಲಿ ಯಾವುದು? ಕೃತಕ ಆಮ್ಲಜನಕ ಇರುತ್ತೆ. ಹೌದಾ? ಆ ಕೃತಿಕ ಉಸಿರಾಟಕ್ಕೋಸ್ಕರ ಅಲ್ಲಿ ಒಂದು ಅನಿಲವನ್ನ ಸ್ಟೋರೇಜ್ ಮಾಡಿರ್ತಾರೆ. ಅನಿಲ ಯಾವುದು ಅಂದ್ರೆ ಅದರೊಳಗೆ ಆಮ್ಲಜನಕ ಮತ್ತು ಹೀಲಿಯಂ ಎರಡೂ ಮಿಕ್ಸ್ ಇರುತ್ತೆ. ಹಾಗಾಗಿ ಅಲ್ಲಿ ಆ ಒಬ್ಬ ಮನುಷ್ಯ ಹೊರಗಡೆಯಿಂದ ಗಾಳಿ ತಗೊಳ್ಳೋಕೆ ಕೆಪಬಿಲಿಟಿ ಇರೋದಿಲ್ಲ, ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ದೇಹಕ್ಕೆ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕನ್ನಡಿ ಹಿಂಬಾಕೆ. ನಾವು ಸರ್ವೇಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕನ್ನಡಿಯನ್ನು ನೋಡ್ತಾ ಹೋಗ್ತೀವಿ. ಒಂದು ಭಾಗದಲ್ಲಿ ನಮ್ಗೆ ನಮ್ಮ ಪ್ರತಿಬಿಂಬ ಕಾಣ್ತಾ ಇರುತ್ತೆ, ಇನ್ನೊಂದು ಭಾಗ ನಮ್ಗೆ ಒಂದು ಸಿಲ್ವರ್ ಕಲರ್ ಒಂದು ಏನು ಮುಚ್ಚಿರ್ತಾರೆ. ಹೌದಾ? ಅದಕ್ಕೆ ಯಾವ ಕೆಮಿಕಲ್ ಅಥವಾ ಯಾವ ರಾಸಾಯನಿಕವನ್ನು ಬಳಸಿ ಮುಚ್ಚಿರ್ತಾರೆ ಅಂದ್ರೆ ಅದನ್ನ ಸಿಲ್ವರಿನ ಲೇಪನ ಮಾಡಿರ್ತಾರೆ. ಓಕೆ, ಇಲ್ಲಿ ಯಾವುದು? ದರ್ಪಣಗಳಲ್ಲಿ ಬರುತ್ತೆ. ಹೌದಾ? ಈ ದರ್ಪಣಗಳು ಅಂದಾಗ ಈ ದರ್ಪಣಗಳಲ್ಲಿ 3 ವಿಧ ಬರ್ತಾ ಹೋಗುತ್ತೆ. ಹೌದಾ? ಪೀನ ದರ್ಪಣ,
ನಿಮ್ನ ದರ್ಪಣ, ಹೌದಾ? ಸಮತಲ ದರ್ಪಣ, ಹೌದಾ? ಇಲ್ಲಿ ಸಮತಲ ಅಂದ್ರೆ ಏನು, ಪ್ಲೇನ್ ಇರುತ್ತೆ ಅಂತ ಅರ್ಥ. ಪೀನ ದರ್ಪಣ ಅಂದ್ರೆ ಏನು, ಮುಂದೆ ಉಬ್ಬಿರುತ್ತೆ ಅಂತ. ನಿಮ್ನ ದರ್ಪಣ ಅಂದ್ರೆ ಏನು, ಈ ತರ ಹಿಂದೆ ಉಬ್ಬಿರುತ್ತೆ, ಹೌದಾ? ಇದಕ್ಕೆ ನಾವು ಏನಂತ ಕರಿತೀವಿ, ಪೀನ ದರ್ಪಣ ಅಂದ್ರೆ ಮುಂದೆ ಏನು, ಮುಂದೆ ಉಬ್ಬಿರುತ್ತೆ. ನಿಮ್ನ ದರ್ಪಣ ಅಂದ್ರೆ ಸ್ವಲ್ಪ ಒಳಗಡೆ ತಗ್ಗಿರುತ್ತೆ. ಸಮತಲ ದರ್ಪಣ ಅಂದ್ರೆ ಪ್ಲೇನ್ ಇರುತ್ತೆ. ಇಲ್ಲಿ ಸಿಲ್ವರ್ ಅನ್ನ ಲೇಪನ ಮಾಡಿಲ್ಲ ಒಂದ್ ಸೈಡ್ ಅಂತಂದ್ರೆ ನಮ್ಮ ಪ್ರತಿಬಿಂಬ ಕಾಣಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರತಿಬಿಂಬ ಕಾಣ್ಬೇಕಂದ್ರೆ ಏನ್ ಮಾಡ್ತಾರೆ, ಒಂದ್ ಸೈಡ್ ಓಪನ್ ಆಗಿ ಬಿಟ್ಬಿಟ್ಟು ಇನ್ನೊಂದ್ ಸೈಡ್ ಸಿಲ್ವರ್ ನ ಲೇಪನ ಮಾಡಿರ್ತಾರೆ, ಕೋಟಿಂಗ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಸಿಮೆಂಟ್ ತಯಾರಿಕೆ. ಈ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಕ್ಕಂತಹ ರಾಸಾಯನಿಕ ಅಥವಾ ವಸ್ತುಗಳಂತ ಕೇಳಿದಾಗ ಜೇಡಿ ಮಣ್ಣನ್ನ ಬಳಸ್ತಾರೆ, ಸುಣ್ಣದ ಕಲ್ಲನ್ನ ಬಳಸ್ತಾರೆ ಮತ್ತು ಜಿಪ್ಸಮ್ ಅನ್ನ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಹಿಂದಿನ ಕಾಲದ ಹಳೆಯ ಡ್ಯಾಮ್ ಗಳನ್ನ ನೋಡ್ತಾ ಹೋಗ್ತೀವಿ, ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ತುಂಗಭದ್ರಾ ಅಣೆಕಟ್ಟನ್ನು ನೋಡಿದಾಗ, ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಅಥವಾ ವಿಜಯನಗರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಅನ್ನು ನೋಡಿದಾಗ ಹಿಂದಿನ ಕಾಲದಲ್ಲಿ ವಿದೇಶದಿಂದ ತರಿಸಬೇಕಾಗಿ ಸಿಮೆಂಟ್ ಮತ್ತು ದುಬಾರಿ ವಸ್ತು ಆಗಿತ್ತು ಆಗಿನ ಕಾಲದಲ್ಲಿ. ಹಾಗಾಗಿ ಏನ್ ಮಾಡ್ತಾ ಇದ್ರು, ಜೇಡಿ ಮಣ್ಣು, ಸುಣ್ಣದ ಕಲ್ಲು ಮತ್ತು ಜಿಪ್ಸಮ್ ಅನ್ನು ಮೂರನ್ನ ಮಿಕ್ಸ್ ಮಾಡ್ಬಿಟ್ಟು ಆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ, ಹೌದಾ? ಅಲ್ಲಿ ಕೃತಕವಾಗಿ ಸಿಮೆಂಟ್ ಅಂತ ಮಾಡಿದ್ರು. ಹಾಗಾಗಿ ಅದನ್ನೇ ಬಳಸ್ಕೊಂಡು ಸಿಮೆಂಟ್ ತಯಾರಿಕೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ತಯಾರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆ. ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆ ನಾವು ಏನು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಆ ಗಾಜ್ ಏನಿರುತ್ತಲ್ಲ, ಆ ಗಾಜಿನ ತಯಾರಿಕೆ ಯಾವ್ದನ್ನ ಮಾಡಲ್ಪಟ್ಟಿರ್ತಾರೆ ಅಂತ ಕೇಳಿದ್ರೆ ಬೋರಾನ್ ಆಕ್ಸೈಡ್ ಅನ್ನ ಮಾಡಿರ್ತಾರೆ, ಅಥವಾ ಅದನ್ನ ನಾವು ಪೈರೆಕ್ಸ್ ಗಾಜು ಅಂತ ಕರಿತೀವಿ, ಹೌದಾ? ಪೈರೆಕ್ಸ್ ಗಾಜು ಅಂತ ಕರಿತಾ ಹೋಗ್ತೀವಿ. ಅದು ತುಂಬಾ ಅದೇನು ಸ್ವಲ್ಪ ಹೀಟ್ ಮಾಡಿದ್ರು ಕೂಡ ಹೊಡೆಯೋದಿಲ್ಲ, ಹೌದಾ? ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಸಾಲ್ಟ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಮಿಕಲ್ ನ ಹೀಟ್ ಮಾಡ್ಬೇಕಾದ್ರೆ ಆ ಒಂದು ಗಾಜಿನೇನು ಒಂದು ಉಷ್ಣದ ದುರ್ಬಲ ಅವಾಹಕ, ಹೌದಾ? ಉಷ್ಣದ ದುರ್ಬಲ ಅವಾಹಕ. ಹಾಗಾಗಿ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ಹೊಡೆದೋಗುತ್ತೆ. ಇಲ್ಲಿ ಪೈರೆಕ್ಸ್ ಗಾಜಿನ ಯಾಕೆ ಬಳಸ್ತೀವಿ ಅಂದ್ರೆ ಇದು ಸ್ವಲ್ಪ ಹೀಟ್ ಅನ್ನ ತಡ್ಕೊಳ್ಳುತ್ತೆ ಅಥವಾ ಅತಿಯಾದ ತಂಪನ್ನು ಕೂಡ ತಡ್ಕೊಳ್ಳುತ್ತೆ. ಗಾಜು ಅಂದಾಗ ಏನು, ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದಾಗ ಗಾಜು ಅತಿಯಾದ ತಂಪನ್ನು ತಡ್ಕೊಳ್ಳೋದಿಲ್ಲ, ಅತಿಯಾದ ಏನು ಹೀಟ್ ಅನ್ನು ತಡ್ಕೊಳ್ಳೋದಿಲ್ಲ, ಹೌದಾ? ಅರ್ಥ ಆಯ್ತಾ? ಅಂದ್ರೆ ಹೀಟ್ ಅಲ್ಲಿ ಇದ್ದಾಗ ತಣ್ಣನೆ ನೀರು ಹಾಕಬಾರದು, ತಣ್ಣಗಿದ್ದಾಗ ಹೀಟ್ ಹಾಕಬಾರದು. ಹಾಗಾಗಿ ಇದು ಬೋರಾನ್ ಆಕ್ಸೈಡ್ ಅಥವಾ ಪೈರೆಕ್ಸ್ ಗಾಜನ್ನ ಯಾಕೆ ಬಳಸ್ತಾರೆ ಅಂದ್ರೆ ಇದು ಅತ್ಯಂತ ಹೆಚ್ಚು ಹೀಟ್ ಅನ್ನು ತಡ್ಕೊಳ್ಳುತ್ತೆ. ನೆಕ್ಸ್ಟ್, ಇಲ್ಲಿ ಪಿವಿಸಿ ಪೈಪ್ಸ್. ಈ ಪಿವಿಸಿ ಪೈಪ್ಸ್ ತಯಾರಿಕೆಯಲ್ಲಿ ಯಾವ ಒಂದು ರಾಸಾಯನಿಕ ಅಥವಾ ಯಾವ ಒಂದು ವಸ್ತುವನ್ನ ಬಳಸ್ತಾರೆ ಅಂತ ಕೇಳಿದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್, ಗ್ಯಾಸ್ಕೆಟ್. ಈ ಗ್ಯಾಸ್ಕೆಟ್ಗಳ ತಯಾರಿಕೆ ಆಗಿರ್ಬೋದು. ನೆಕ್ಸ್ಟ್, ಮೊಹರಗಳು ಅಂದ್ರೆ ಏನು, ಸೀಲ್ಗಳನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಗ್ಯಾಸ್ಕೆಟ್ ಅಥವಾ ಈ ಒಂದು ಮೊಹರ್ಗಳಲ್ಲಿ ಸೀಲ್ಗಳಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವ್ದಂದ್ರೆ ಥಿಯೋಕಾಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಗಾಜು ತಯಾರಿಕೆ. ಈ ಗಾಜು ತಯಾರಿಕೆ ಅಂದಾಗ ಮರಳು. ಈ ಗಾಜು ತಯಾರಿಕೆಯಲ್ಲಿ ಏನನ್ನ ಬಳಸ್ತಾರೆ ಹೋಗ್ತಾರೆ, ನಾವು ಸ್ಕೂಲ್ ಎಲ್ಲ ನೋಡಿದ್ವಿ, 10th ಸಿಲೆಬಸ್ ಅಲ್ಲಿ ಇದೆ. 10th DSRTC ಮತ್ತು ಯಾವುದು NCERT ಅಲ್ಲಿ ಇದೆ. ನೆಕ್ಸ್ಟ್, ಸುಣ್ಣದ ಕಲ್ಲು, ಸೋಡಿಯಂ ಕಾರ್ಬೋನೇಟ್, ಮರಳು, ಸಿಲಿಕಾ ಮತ್ತು ಯಾವುದು ಸಿಲ್ಕೇಟ್. ಇವುಗಳನ್ನ ಮಿಕ್ಸ್ ಮಾಡ್ಬಿಟ್ಟು, ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಮರಳು ಅಥವಾ ಸಿಲಿಕಾ ಪ್ಲಸ್ ಸಿಲ್ಕೇಟ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ಬಳಸೋದ್ರ ಮುಖಾಂತರವಾಗಿ ಗಾಜನ್ನ ತಯಾರು ಮಾಡ್ತಾರೆ. ನೆಕ್ಸ್ಟ್, ಬೆಂಕಿ ಕಡ್ಡಿ ತಯಾರಿಕೆ. ಈ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಮುಂದೆ ಬಳಸ್ತಕ್ಕಂತ ರಾಸಾಯನಿಕ ಯಾವ್ದು ಅಂತ ಕೇಳಿದ್ರೆ ಅದು ಯಾವುದು, ಕೆಂಪು ರಂಜಕ ಅಥವಾ ರೆಡ್ ಫಾಸ್ಫರ್ ಅಂತ ಹೇಳ್ಬೇಕು. ಆದ್ರೆ ಬಳಸ್ತಕ್ಕಂತಹ ವಸ್ತು ಯಾವ್ದು ಅಂತ ಕೇಳಿದ್ರೆ ಆಂಟಿಮನಿ ಟ್ರೈಸಲ್ಫೈಡ್ ಅಂತ ಹೇಳ್ಬೇಕು. ನೆಕ್ಸ್ಟ್, ಈ ಸಿಗರೇಟ್ ಲೈಟರ್ ಅನ್ನ ನೋಡ್ತಾ ಹೋಗ್ತೀವಿ. ಸಿಗರೇಟ್ ಹಚ್ಚೋದಕ್ಕೆ ಲೈಟರ್ ಅನ್ನ ಬಳಸ್ತೀವಿ. ಆ ಲೈಟರ್ ಅಲ್ಲಿ ಇರ್ತಕ್ಕಂತ ಕೆಮಿಕಲ್ ಯಾವ್ದು ಅಂದ್ರೆ ಬ್ಯೂಟೇನ್, CH4H10. ನಿಮಗೆ ಇಲ್ಲಿ ಬರೀ ಕೆಮಿಕಲ್ ನೇಮ್ ಕೇಳೋದ್ರ ಜೊತೆಗೆ ಕೆಮಿಕಲ್ ಯಾವುದು ಸೂತ್ರವನ್ನು ಕೂಡ ಕೇಳ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಯಾವುದು ರಾಸಾಯನಿಕ ಸೂತ್ರವನ್ನು ಕೂಡ ಕೇಳ್ತಾ ಹೋಗ್ತಾನೆ. ಹಾಗಾಗಿ ಇವುಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ಇಂಜಿನ್ಗಳ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ. ಈ ಇಂಜಿನ್ ಅಂದಾಗ ಇಂಜಿನ್ಗಳಲ್ಲಿ 2 ವಿಧಗಳು ಬರ್ತಾ ಹೋಗುತ್ತೆ, ಅಂತರ್ದಹನ ಇಂಜಿನ್ಗಳು ಮತ್ತು ಬಹಿರ್ದಹನ ಇಂಜಿನ್ಗಳು ಅನ್ನುವಂಥದ್ದು. ಈ ಅಂತರ್ದಹನ ಇಂಜಿನ್ಗಳಂದ್ರೆ ಯಾವುದು, ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್. ಬಹಿರ್ದಹನ ಇಂಜಿನ್ಗಳಂದ್ರೆ ಯಾವುದು ಹಿಂದಿನ ಕಾಲದ ಟ್ರೈನ್ ಗಳೆಲ್ಲ ಬರ್ತಾ ಇತ್ತು, ಹೌದಾ? ಏನು ಹಬೆ ಇಂಜಿನ್ ಆಗಿರ್ಬೋದು, ಸ್ಟೀಮ್ ಇಂಜಿನ್ ಆಗಿರ್ಬೋದು, ಇವುಗಳೆಲ್ಲ ಕೂಡ ಬಹಿರ್ದಹನ ಇಂಜಿನ್ಗಳಲ್ಲಿ ಬರ್ತವೆ. ಅಂದ್ರೆ ಬಹಿರ್ದಹನ ಇಂಜಿನ್ಗಳಂದ್ರೆ ಏನು, ಯಾವುದು ದಹನ ಕ್ರಿಯೆಯು ಇಂಜಿನ್ ಹೊರಭಾಗದಲ್ಲಿ ನಡೆದ್ರೆ ನಾವು ಯಾವುದು ಬಹಿರ್ದಹನ ಇಂಜಿನ್ ಅಂತ ಕರಿತಾ ಹೋಗ್ತೀವಿ. ಇಂಜಿನ್ ಒಳಭಾಗದಲ್ಲಿ ನಡೆದ್ರೆ ನಾವು ಅಂತರ್ದಹನ ಇಂಜಿನ್ಗಳು ಅಂತ ಕರಿತಾ ಹೋಗ್ತೀವಿ. ಈ ಇಂಜಿನ್ಗಳ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಬಳಸ್ತಕ್ಕಂತ ಕೆಮಿಕಲ್ ಯಾವುದು ಅಂತ ಕೇಳ್ತಾನೆ. ಯಾವುದು, ಟೆಟ್ರಾಇಥೈಲೈಡ್. ಓಕೆ, ಟೆಟ್ರಾಇಥೈಲೈಡ್ ಅಥವಾ ಟೆಟ್ರಾಇಥೈಲೈಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು ಒಂದು ಆಂಟಿ ನಾಕಿಂಗ್ ವಸ್ತು, ಹೌದಾ? ಮತ್ತು ಇದು ಅಪಸ್ಫೋಟಕ ವಿರೋಧಿ ವಸ್ತು. ಇದು ಸ್ಫೋಟಕ ಆಗೋದಿಲ್ಲ.
ಬ್ಲಾಸ್ಟ್ ಆಗೋದಿಲ್ಲ. ಹಾಗಾಗಿ ಯಾವ್ದನ್ನ ಬಳಸ್ತೀವಿ, ಟೆಟ್ರಾ ಇಥೈಲೈಡ್ ಅನ್ನ ಬಳಸ್ತಾ ಹೋಗ್ತೀವಿ. ಆನ್ಸರ್ ಇಷ್ಟೇನೆ, ಯಾವುದು ಟೆಟ್ರಾ ಇಥೈಲೈಡ್. ಬಟ್ ಇದನ್ನೇ ಯಾಕೆ ಬಳಸ್ತೀವಿ ಅಂತ ಕೇಳಿದಾಗ ಇದೊಂದು ಆಂಟಿ ನಾಕಿಂಗ್ ವಸ್ತು ಮತ್ತು ಇದು ಒಂದು ಅಪಸ್ಫೋಟಕ ವಿರೋಧಿ ವಸ್ತು, ಅಂದ್ರೆ ಸ್ಫೋಟಕ ಆಗೋದಿಲ್ಲ, ಬ್ಲಾಸ್ಟ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ಪಟಾಕಿ ತಯಾರಿಕೆ ಆಗಿರ್ಬೋದು, ರಸಗೊಬ್ಬರಗಳ ತಯಾರಿಕೆ ಆಗಿರ್ಬೋದು, ಗನ್ ಪೌಡರ್ ತಯಾರಿಕೆ, ಇವುಗಳೆಲ್ಲವಲ್ಲಿ ಕೂಡ ಬಳಸ್ತಕ್ಕಂಥ ರಾಸಾಯನಿಕ ಯಾವುದು ಅಂದ್ರೆ ಅದು ಪೊಟ್ಯಾಷಿಯಂ ನೈಟ್ರೇಟ್. ನೆಕ್ಸ್ಟ್ ನೀರಿನ ಶುದ್ಧೀಕರಣ ಅಂದಾಗ ಯಾವುದು ವಾಟರ್ ಫಿಲ್ಟರ್ ಬರುತ್ತೆ, ಹೌದಾ. ವಾಟರ್ ಫಿಲ್ಟರ್ ಆಗಿರ್ಬೋದು, ಚರ್ಮದ ವಸ್ತುಗಳು, ಚರ್ಮದ ಮೇಲೆ ಲೇಪನ ಮಾಡತಕ್ಕಂಥ ಕ್ರೀಮ್ಗಳು, ಔಷಧಿಗಳ ತಯಾರಿಕೆ, ಇವುಗಳೆಲ್ಲವೂ ಕೂಡ ಬಳಸ್ತಕ್ಕಂಥ ಕೆಮಿಕಲ್ ಯಾವುದು ಅಂದ್ರೆ ಅದು ಪೊಟ್ಯಾಶ್ ಆಲಂ. ಓಕೆ, ಇದನ್ನೇ ಯಾಕೆ ಬಳಸ್ತಾರೆ ಅಂದ್ರೆ ಇದು ಇದೊಂದು ಅವುಗಳನ್ನ ಗಟ್ಟಿ ಮಾಡುತ್ತೆ, ಅಥವಾ ಇದು ಒಂದು ಹೆಪ್ಪುಗಟ್ಟುವ ವಸ್ತು ಅಂತ ಹೇಳ್ಬೇಕಾಗುತ್ತೆ ಅಫಿಷಿಯಲ್ ಆಗಿ, ಹೌದಾ. ನೆಕ್ಸ್ಟ್ ಗಾಜಿನ ಕೆತ್ತೆಯನ್ನು ಬಳಸೋದಕ್ಕೆ ಯಾವ ಒಂದು ಆಸಿಡ್ ಅನ್ನ ಬಳಸ್ತಾರೆ. ಗಾಜನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೆತ್ತನೆ ಮಾಡ್ತಾರೆ, ಅದಕ್ಕೊಂದು ಶೇಪ್ ಕೊಡ್ತಾರೆ. ಅಲ್ಲಿ ಬಳಸ್ತಕ್ಕಂತಹ ಕೆಮಿಕಲ್ ಯಾವುದು ಅಂತ ಕೇಳಿದ್ರೆ, ಅಥವಾ ಆಸಿಡ್ ಯಾವುದು ಅಂತ ಕೇಳಿದ್ರೆ ಹೈಡ್ರೋಫ್ಲೋರಿಕ್ ಆಮ್ಲ ಅಥವಾ HF, ಅಂದ್ರೆ ಹೈಡ್ರೋಫ್ಲೋರಿಕ್ ಆಸಿಡ್. ಹಲವಾರು ವಿದ್ಯಾರ್ಥಿಗಳು ಸೈನ್ಸ್ ಅಲ್ಲೂ ಕೂಡ ಮಾಡಿ ಸರ್ ಅಂತ ತುಂಬಾ ಜನ ಮೆಸೇಜ್ ಹಾಕಿದ್ರಿ, ಅದನ್ನು ಮಾಡ್ತಾ ಹೋಗ್ತೀನಿ ಮುಂದಿನ ತರಗತಿಯಲ್ಲಿ, ಅದನ್ನು ಕೂಡ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಚುನಾವಣಾ ಇಂಕ್. ಈ ಚುನಾವಣಾ ಇಂಕ್ ಅಂದಾಗ ಈ ಚುನಾವಣಾ ಇಂಕ್ ಅಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವುದು, ಸಿಲ್ವರ್ ನೈಟ್ರೇಟ್. ಇಲ್ಲಿ ಚುನಾವಣಾ ಇಂಕ್ ಅಂದಾಗ ನಾವು ಎಲೆಕ್ಷನ್ ವೋಟಿಂಗ್ ಹಾಕಿ ಹೊರಗಡೆ ಬರ್ಬೇಕಾದ್ರೆ ಇಲ್ಲಿ ಒಂದು ಇಂಕ್ ಹಾಕ್ತಾರೆ, ಅದು ಒಂದು ವಾರ ಆದ್ರೂ ಕೂಡ ಹೋಗೋದಿಲ್ಲ. ಅಲ್ಲಿ ಆ ಒಂದು ಚುನಾವಣೆ ಇಂಕ್ ಅಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವುದು, ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ಸಿಲ್ವರ್ ನೈಟ್ರೇಟ್. ಅರ್ಥ ಆಯ್ತಾ. ಅವನು ಸಿಲ್ವರ್ ನೈಟ್ರೇಟ್ ಅಂದಾಗ ಇಲ್ಲಿ ಭಾರತದಲ್ಲಿ ಇಂಕ್ ತಯಾರಿಕೆ ಕೇಂದ್ರ ಇರುವುದು ಭಾರತದಲ್ಲಿ ಒಂದೇನೆ, ಅದು ನಮ್ಮ ಮೈಸೂರಲ್ಲಿದೆ ಅನ್ನುವಂಥದ್ದು. ಅರ್ಥ ಆಯ್ತಾ. ನೆಕ್ಸ್ಟ್ ಹಾರುವ ಬಲೂನ್. ಓಕೆ, ಕೆಲವೊಂದು ಬಲೂನ್ಗಳು ಹಾರ್ತಾ ಇರ್ತವೆ, ಕಾರಣ ಏನು, ಅದರಲ್ಲಿ ಹೀಲಿಯಂ ತುಂಬಿರ್ತಾರೆ. ಹಾಗಾಗಿ ನಾವೆಲ್ಲ ಮೂವಿಗಳೆಲ್ಲ ನೋಡ್ತಾ ಇರ್ತೀವಿ, ಆ ಬಲೂನ್ಗಳ ಒಂದು ಗುಂಪನ್ನ ಈ ತರ ಎಡ್ಕೊಂಡಿದ ತಕ್ಷಣ ಮೇಲೆ ಹೋಗ್ಬಿಡ್ತಾರೆ, ಹೌದಾ. ಅಂದ್ರೆ ಆ ಒಂದು ಮೇಲೆ ಹಾರತಿರ್ತಾವಲ್ಲ ಬಲೂನ್ಗಳು, ಅವುಗಳಲ್ಲಿ ತುಂಬಿರ್ತಕ್ಕಂಥ ಅನಿಲ ಹೀಲಿಯಂ. ಮತ್ತು ಪ್ಯಾರಾಚೂಟ್ ಗಳ ಮೇಲೆ ಹಾರದಕ್ಕೆ ಕಾರಣ ಅಂದ್ರೆ ಅವುಗಳಲ್ಲಿ ನಾವು ಹೀಲಿಯಂ ಅನ್ನ ತುಂಬಿರೋದನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹಳದಿ ಕೇಕ್. ಓಕೆ, ಈ ಹಳದಿ ಕೇಕ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿದಾಗ ಹಳದಿ ಕೇಕ್ ಅಂತ ಯುರೇನಿಯಂ ಆಕ್ಸೈಡ್ ಅನ್ನ ಕರೀತಾರೆ. ಯುರೇನಿಯಂ ಆಕ್ಸೈಡ್ ಇರ್ತಕ್ಕಂಥ ಇನ್ನೊಂದು ಹೆಸರೇ ಹಳದಿ ಕೇಕ್. ಓಕೆ, ನೆಕ್ಸ್ಟ್ ಕೃತಕ ಮಳೆ, ಮೋಡ ಬಿತ್ತನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಯಾವಾಗ ನಡೀತು, ಯಾರ ಕಾಲದಲ್ಲಿ ನಡೀತು ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ SM ಕೃಷ್ಣ ಅವ್ರ ಕಾಲದಲ್ಲಿ ಮೊಟ್ಟ ಮೊದಲನೇದಾಗಿ ಮೋಡ ಬಿತ್ತನೆ ನಡೀತು ಅಥವಾ ಕೃತಕ ಮಳೆ ನಡೀತು. ಇಲ್ಲಿ ಕೃತಕ ಮಳೆ ಅಥವಾ ಮೋಡ ಬಿತ್ತನೆ ಅಂದ್ರೆ ಏನು, ಮೋಡಗಳ ಮೇಲೆ ಇರ್ತಾವೆ ಆದ್ರೆ ಮಳೆ ಬರ್ತಿರೋದಿಲ್ಲ. ಹಾಗಾಗಿ ಅವುಗಳ ಒಂದು ಸ್ಥಿತಿಯನ್ನು ನೋಡ್ಕೊಂಡು, ಕಂಡೀಷನ್ ನೋಡ್ಕೊಂಡು ಆ ಮೋಡಗಳ ಮೇಲೆ ಏನೋ ವಿಮಾನಗಳ ಸಹಾಯ ಅಥವಾ ಜೆಟ್ ಇಂಜಿನ್ ಗಳ ಸಹಾಯದಿಂದ ಆ ಮೋಡಗಳ ಮೇಲೆ ಹೋಗಿ ಅವುಗಳ ಮೇಲೆ ಯಾವ್ದ್ರ ಮೇಲೆ, ಮೋಡಗಳ ಮೇಲೆ ಕೆಲವೊಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ. ಆ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿದಾಗ ಆ ಒಂದು ಮೋಡಗಳು ಕರಗಿ ಮಳೆಯಾಗಿ ಸುರಿಯುತ್ತೆ. ಈಗ ಇತ್ತೀಚೆಗೆ ಈ ಮಳೆಯಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ಅಂದ್ರೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯಲಿಲ್ಲ ಕರ್ನಾಟಕ, ಹೌದಾ. ಹಾಗಾಗಿ ಇಲ್ಲಿ ಹಲವಾರು ಶಾಸಕರು ಏನ್ ಮಾಡಿದ್ರು, ತಮ್ಮ ಸ್ವಂತ ಖರ್ಚಲ್ಲೇ ಮೋಡ ಬಿತ್ತನೆಯನ್ನು ಮಾಡಿದ್ರು ಕೆಲವೊಂದ್ ಕಡೆ, ಹೌದಾ. ಇಲ್ಲಿ ನಾನು 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ನಮ್ಮ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದು ಮೋಡ ಬಿತ್ತನೆ ಮೇಲೆ ಸರ್ಚ್ ಅಲ್ಲಿ ಹೋಗಿ ಮೋಡ ಬಿತ್ತನೆ ಅಂತ ಒಂದ್ಸರಿ ಸರ್ಚ್ ಮಾಡಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹಾಕಿದ್ದೀನಿ ನಾನು. ಓಕೆ, ಈ ಸಿಲ್ವರ್ ಆ ಒಂದು ಮೋಡ ಬಿತ್ತನೆಯಲ್ಲಿ ಬಳಸತಕ್ಕಂತ ಕೆಮಿಕಲ್ ಯಾವುದು ಅಂತ ಕೇಳ್ತೇನೆ, ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಒಣ ಮಂಜುಗಡ್ಡೆ. ಅಂದ್ರೆ ಇಲ್ಲಿ ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಒಣ ಮಂಜುಗಡ್ಡೆಯನ್ನ ಬಳಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ. ನೆಕ್ಸ್ಟ್ ಫಾರ್ಮಲಿನ್. ಇವುಗಳನ್ನ ಎಲ್ಲಿ ಬಳಸ್ತಾರೆ ಅಂತ ನೋಡಿದಾಗ ಇವುಗಳನ್ನ ಶವಗಳನ್ನ ಯಾವುದು ಸಂರಕ್ಷಣೆ ಮಾಡಬೇಕು. ಇದೇ ಪ್ರಶ್ನೆಯನ್ನ ಮೊನ್ನೆ ಯಾವುದು ಆಗಸ್ಟ್ 2, 2026 ನಡೆದಿರ್ತಕ್ಕಂತಹ PC ಪರೀಕ್ಷೆಯಲ್ಲಿ ಈ ಒಂದು ಜೀವಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಯಾವ ಒಂದು ಕೆಮಿಕಲ್ ಅನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳಿದ್ರು. ಅದು ಫಾರ್ಮಾಲ್ಡಿಹೈಡ್ ಆದ್ರೂ ಓಕೆನೆ, ಫಾರ್ಮಲಿನ್ ಅಂದ್ರೂ ಕೂಡ ಓಕೆ. ನೆಕ್ಸ್ಟ್ ಬೆಕಾಲೈಟ್ ಗಳ ತಯಾರಿಕೆ. ಈ ಬೆಕಾಲೈಟ್ ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ ಯಾವುದು, ಫಿನಲ್ ಮತ್ತು ಫಾರ್ಮಾಲ್ಡಿಹೈಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್. ಫಿನಲ್ ಮತ್ತು ಫಾರ್ಮಾಲ್ಡಿಹೈಡ್ ಅನ್ನು ಬಳಸ್ತೀವಿ ಮತ್ತು ಅದ್ರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ವೀರ್ಯಾಣು ಸಂಗ್ರಹಣೆ. ಇಲ್ಲಿ
ಕೃತಕ ಗರ್ಭಧಾರಣೆಗಾಗಿ ನಾವು ವೀರ್ಯಾಣುವನ್ನ ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ. ಆ ಸಂಗ್ರಹಣೆಗಾಗಿ ಬಳಸ್ತಕ್ಕಂಥ ಕೆಮಿಕಲ್ ಯಾವುದು, ಯಾವೊಂದು ಕೆಮಿಕಲ್ ಅಲ್ಲಿ ಸಂಗ್ರಹಣೆ ಮಾಡ್ತಾರೆ ಅಂತ ಕೇಳಿದಾಗ ದ್ರವ ಸಾರಜನಕ, ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕ ಅಥವಾ ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ನೆಕ್ಸ್ಟ್, ವಿಮಾನಗಳ ಟೈರ್ಗಳಲ್ಲಿ ತುಂಬುವ ಅನಿಲ ಯಾವುದು? ಹೌದಾ, ಈ ವಿಮಾನಗಳ ಟೈರ್ಗಳಲ್ಲಿ ಯಾವ ಒಂದು ಅನಿಲಗಳನ್ನು ತುಂಬುತ್ತಾರೆ ಅಂತ ಕೇಳಿದಾಗ ಸಾರಜನಕ. ಅರ್ಥ ಆಯ್ತಾ? ನೆಕ್ಸ್ಟ್, ಪಟಾಕಿಗಳಿಗೆ ಬಣ್ಣವನ್ನು ನೀಡಲು ಸ್ಟ್ರಾನ್ಶಿಯಂ ಅನ್ನ ಬಳಸ್ತಾರೆ. ಹೌದಾ, ಪಟಾಕಿಗಳಲ್ಲಿ ಪಟಾಕಿ ಸಿಡಿಸಿದಾಗ ಕೆಲವೊಂದು ಬೇರೆ ಬೇರೆ ಬಣ್ಣಗಳು ಬರ್ತಾ ಇರ್ತವೆ. ಅಲ್ಲಿ ಬರೋದಕ್ಕೆ ಕಾರಣ ಅಂತ ಕೇಳಿದಾಗ ಇಲ್ಲಿ ಕೆಂಪು ಬಣ್ಣ ಬರ್ತಾ ಇದೆ ಪಟಾಕಿ ಸಿಡಿದಾಗ ಅಂದಾಗ ಅದಕ್ಕೆ ನಾವು ಸ್ಟ್ರಾನ್ಶಿಯಂ ನೈಟ್ರೇಟ್ ಅನ್ನ ಹಾಕಿರ್ತೀವಿ. ಹಸಿರು ಕಲರ್ ಬರ್ತಾ ಇದೆ ಅಂದಾಗ ಬೇರಿಯಂ ನೈಟ್ರೇಟ್ ಅನ್ನ ಹಾಕಿರ್ತೀವಿ. ಕೆಂಪು ಕಲರ್ ಅಂದ್ರೆ ಸ್ಟ್ರಾನ್ಶಿಯಂ ನೈಟ್ರೇಟ್, ಹಸಿರು ಅಂದಾಗ ಬೇರಿಯಂ ನೈಟ್ರೇಟ್ ಅನ್ನ ಮಿಶ್ರಣ ಮಾಡಿರ್ತೀವಿ ತಯಾರಿಕೆಯಲ್ಲಿ. ನೆಕ್ಸ್ಟ್, ಕಬ್ಬಿಣದ ಮೇಲೆ ಇರುವ ತುಕ್ಕನ್ನು ತೆಗೆಯೋದಕ್ಕೆ ನಾವು ಯಾವ ಒಂದು ಆಸಿಡ್ ಅನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ ಆಕ್ಸಾಲಿಕ್ ಆಮ್ಲ. ಇಲ್ಲಿ ತುಕ್ಕು ಅಂದಾಗ ತುಕ್ಕಿಗೆ ಕಾರಣ ಆಗಿರತಕ್ಕಂತ ತುಕ್ಕು ಹೆಂಗ್ ಹಿಡಿತೆ ಅಂತ ಕೇಳಿದಾಗ ನೀರು ಪ್ಲಸ್ ಗಾಳಿ ಪ್ಲಸ್ ನೀರು ಮಿಶ್ರಣ ಆದಾಗ ಮಾತ್ರ ಈ ಒಂದು ತುಕ್ಕು ಹಿಡಿಯೋದಕ್ಕೆ ಸಾಧ್ಯ. ಗಾಳಿ ಆಗಿರ್ಬೋದು ಅಥವಾ ನಾವು ಅಪ್ಶಲಾಗಿ ಹೇಳೋದಾದ್ರೆ ಆಮ್ಲಜನಕ ಅಂತಾನು ಹೇಳ್ತೀವಿ. ಈ ಆಮ್ಲಜನಕ ಪ್ಲಸ್ ನೀರು ಅಂತ ಹೇಳ್ತಾ ಹೋಗ್ತೀವಿ. ಇವುಗಳ ಮಿಶ್ರಣಕ್ಕೆ ನಾವು ಇವುಗಳಿದ್ರೆ ಮಾತ್ರ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕಾಗದಕ್ಕೆ ಲೇಪನ ಮಾಡೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಈ ಕಾಗದಕ್ಕೆ ಲೇಪನ ಮಾಡೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಜೀವಕೋಶಗಳಲ್ಲಿ ವರ್ಣತಂತುಗಳ ಗುಂಪನ್ನ ಸಂಖ್ಯೆಯನ್ನ ಕೃತಕವಾಗಿ ಹೆಚ್ಚೋದಕ್ಕೆ, ಇಲ್ಲಿ ಜೀವಕೋಶ ಅಂದಾಗ ಸೆಲ್ಸ್ ಅಂದಾಗ ಅವುಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಅಥವಾ ವರ್ಣತಂತುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದಕ್ಕೆ ಯಾವ ಒಂದು ವಸ್ತುವನ್ನು ಬಳಸ್ತಾ ಹೋಗ್ತೀವಿ? ಕೊಲ್ಚಿಸಿನ್. ಈ ಕೊಲ್ಚಿಸಿನ್ ಪ್ರಾಡಕ್ಟ್ ಇಂದ ನಾವೇನ್ ಮಾಡ್ತೀವಿ? ಈ ಜೀವಕೋಶಗಳಲ್ಲಿ ಅಥವಾ ಸೆಲ್ಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯನ್ನ ನಾವು ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಚಿವಿಂಗಮ್ ಅನ್ನ ನಾವು ತಿಂತಾ ಹೋಗ್ತೀವಿ, ಅಗಿತೀವಿ. ಹೌದಾ, ಈ ಚಿವಿಂಗಮ್ ಅಂದಾಗ ಇವುಗಳ ತಯಾರಿಕೆಯಲ್ಲಿ ನಾವು ಸಪೋಟ ಗಿಡದ ಹಾಲನ್ನ ಅಥವಾ ಲೆಟೆಕ್ಸ್ ಅಂತ ಕರಿತೀವಿ ಕಾಮನ್ ಆಗಿ. ಆ ಲೆಟೆಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ ನಾವು. ಫಾರ್ ಎಕ್ಸಾಂಪಲ್, ನಾವು ಸಪೋಟ ಹಣ್ಣನ್ನ ತಿನ್ಬೇಕಾದ್ರೆ ಸ್ವಲ್ಪ ಸಿಪ್ಪೆಯನ್ನ ಜಾಸ್ತಿ ಹೊತ್ತು ಹಾಕಿದ್ರೆ ಅದು ಚಿವಿಂಗಮ್ ತರ ನಮಗೆ ಫೀಲ್ ಕೊಡುತ್ತೆ. ಅದನ್ನೇ ಇಲ್ಲಿ ಚಿವಿಂಗಮ್ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್, ಆಸ್ಪರಿನ್ ಔಷಧಿ. ಹೌದಾ, ಅಂದ್ರೆ ನೋವು ನಿವಾರಕ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇವುಗಳಲ್ಲಿ ಬಳಸ್ತಕ್ಕಂತ ಆಮ್ಲ ಯಾವುದು ಅಂತ ಕೇಳಿದಾಗ ಸ್ಯಾಲಿಸಿಲಿಕ್ ಆಮ್ಲ. ನೆಕ್ಸ್ಟ್, ತುಪ್ಪದಲ್ಲಿ ಕಲಬೆರಕೆ ಆಗಿರುವ ವನಸ್ಪತಿಯನ್ನು ಪತ್ತೆ ಹಚ್ಚೋದಕ್ಕೆ, ತುಪ್ಪದಲ್ಲಿ ಕಲಬೆರಕೆ ಆಗಿರ್ತಕ್ಕಂಥ ವನಸ್ಪತಿ, ಅದು ವನಸ್ಪತಿ ಡಾಲ್ಡಾ. ಇವುಗಳಲ್ಲಿ ತುಪ್ಪ ಮತ್ತು ವನಸ್ಪತಿ ಎರಡೂ ಮಿಶ್ರಣ ಆದಾಗ ಅವುಗಳನ್ನ ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂತ ಆಮ್ಲ ಯಾವುದು ಅಂತ ಕೇಳಿದ್ರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತಾ ಹೋಗ್ತೀವಿ. ಕಾನ್ಸಂಟ್ರೇಟೆಡ್ HCl ಅಂತ ಕರಿತಾ ಹೋಗ್ತೀವಿ. ಕಾನ್ಸಂಟ್ರೇಟೆಡ್ HCl, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟ್, ಅರಿಶಿಣ ಪುಡಿಯಲ್ಲಿ ಮಿಶ್ರಣ ಆಗಿರತಕ್ಕಂತಹ ಮೆಟಾನಿಲ್ ಹಳದಿ ರಾಸಾಯನಿಕವನ್ನ ಪತ್ತೆ ಹಚ್ಚೋದಕ್ಕೆ, ಈ ಅರಿಶಿಣ ಪುಡಿಯಲ್ಲೂ ಕೂಡ ಯಾವುದು ಮೆಟಾನಿಲ್ ಹಳದಿ ರಾಸಾಯನಿಕ ಮಿಶ್ರಣ ಆಗಿರುತ್ತೆ. ಇವುಗಳನ್ನ ಪತ್ತೆ ಹಚ್ಚೋದು ಕೂಡ ಕಾನ್ಸಂಟ್ರೇಟೆಡ್ HCl ಅನ್ನು ಬಳಸ್ತಾ ಹೋಗ್ತೀವಿ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್, ಲಿನ್ಸಿಡ್ ಕೇಕ್. ಈ ಲಿನ್ಸಿಡ್ ಕೇಕ್ ಬಳಸುವುದು ಯಾವುದಕ್ಕೆ ಅಂತಂದಾಗ ಜಾನುವಾರುಗಳ ಆಹಾರಕ್ಕಾಗಿ ಬಳಸ್ತಾ ಹೋಗ್ತೀವಿ. ಲಿನ್ಸಿಡ್ ಕೇಕ್ ಅಂತ ಏನು ಅಂತ ನೋಡ್ತಾ ಹೋದಾಗ ಇಲ್ಲಿ ಯಾವುದೇ ಒಂದು ಧಾನ್ಯಗಳಿಂದ ನಾವು ಎಣ್ಣೆಯನ್ನ ಪಡಿತಾ ಹೋಗ್ತೀವಿ. ಹೌದಾ, ಅಡುಗೆ ಎಣ್ಣೆಯನ್ನ ಪಡಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಶೇಂಗಾ ಎಣ್ಣೆಯನ್ನ ನೋಡ್ತಾ ಹೋಗ್ತೀವಿ. ಹೌದಾ, ಗುರಾಳ್ ಎಣ್ಣೆಯನ್ನ ನೋಡ್ತಾ ಹೋಗ್ತೀವಿ. ಹೌದಾ, ಈ ಶೇಂಗಾವನ್ನ ಏನು ಗಾಣದಲ್ಲಿ ಹಾಕಿ ರುಬ್ಬಿದಾಗ ಎಣ್ಣೆ ಸಪರೇಟ್ ಆಗಿ ಬರುತ್ತೆ. ಆ ಉಳಿದಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ ಇರುತ್ತಲ್ಲ ಶೇಂಗಾದ್ದು, ಅದನ್ನ ನಾವು ಲಿನ್ಸಿಡ್ ಕೇಕ್ ಅಂತ ಕರಿತೀವಿ. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಅವುಗಳನ್ನ ನಾವು ಜಾನುವಾರುಗಳಿಗೆ ಆಹಾರವಾಗಿ ಬಳಕೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ವಿದ್ಯುತ್ ಬೆಸುಗೆ, ಎಲೆಕ್ಟ್ರಿಕ್ ವಿದ್ಯುತ್ ಬೆಸುಗೆ ಅಂತ ಕರಿತಾ ಹೋಗ್ತೀವಿ. ಎಲೆಕ್ಟ್ರಿಕ್ ವೆಲ್ಡಿಂಗ್ ಅಂತ ಕರಿತಾ ಹೋಗ್ತೀವಿ. ಇವುಗಳಲ್ಲಿ ಬಳಸ್ತಕ್ಕಂತ ಯಾವುದು ಲೋಹ ಯಾವ್ದು ಅಂತ ಕೇಳಿದ್ರೆ ಸೀಸ ಮತ್ತು ತವರ. ನೆಕ್ಸ್ಟ್, ಥರ್ಮೋಕೋಲ್ ತಯಾರಿಕೆ. ಈ ಥರ್ಮೋಕೋಲ್ ತಯಾರಿಕೆಯಲ್ಲಿ ನಾವು ಪಾಲಿಸ್ಟೈರಿನ್ ಅನ್ನ ನೋಡ್ತಾ ಹೋಗ್ತೀವಿ. ಥರ್ಮೋಕೋಲ್ಗಳ ತಯಾರಿಕೆಯಲ್ಲಿ ಪಾಲಿಸ್ಟೈರಿನ್ ಗಳನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸ್ಫೋಟಕಗಳ ತಯಾರಿಕೆ. ಯಾವುದೇ ಒಂದು ವಸ್ತು ಸ್ಫೋಟ ಆಗ್ತಿದೆ ಅಂತಂದಾಗ ಅದರಲ್ಲಿ ನಾವು ಅಮೋನಿಯಂ ನೈಟ್ರೇಟ್ ಅನ್ನ ನೋಡ್ತಾ ಹೋಗ್ತೀವಿ. ಅದರ ಒಂದು ತಯಾರಿಕೆಯಲ್ಲಿ ಅಮೋನಿಯಂ ನೈಟ್ರೇಟ್ ಇರುತ್ತೆ. ನೆಕ್ಸ್ಟ್, ಚಿಪ್ಸ್ ಪ್ಯಾಕೆಟ್ ಗಳಲ್ಲಿ ತುಂಬುವ ಅನಿಲ. ಇದಂತೂ ಹಲವಾರು ಬಾರಿ ಪ್ರಶ್ನೆ ಕೇಳಿದೆ. ಚಿಪ್ಸ್ ಪ್ಯಾಕೆಟ್ ನಲ್ಲಿ ಕಂಡು ಬರ್ತಕ್ಕಂತಹ ಅನಿಲ ಅಥವಾ ಚಿಪ್ಸ್ ಪ್ಯಾಕೆಟ್ ನಲ್ಲಿ
ತುಂಬಿರುವ ಅನಿಲ, ಅಥವಾ ಆಹಾರ ಒಂದು ಯಾವುದೇ ಒಂದು ಆಹಾರ ಪಾಕೆಟ್ ನಲ್ಲಿ ಆಹಾರವನ್ನು ಸಂರಕ್ಷಿಸಲು ಬಳಸ್ತಕ್ಕಂತ ಯಾವುದು ಅನಿಲ ಯಾವುದು ಅಂತ ಕೇಳ್ತಾನೆ, ಅದು ನೈಟ್ರೋಜನ್. ನಾವು ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಅವುಗಳೆಲ್ಲ ಉಬ್ಬಿರ್ತವೆ, ಹೌದಾ? ಅವು ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇಷ್ಟೇ ಚಿಪ್ಸ್ ಇದೆ ಅಂತ, ಬಟ್ ಇಷ್ಟು ದಪ್ಪ ಉಬ್ಬಿರುತ್ತೆ. ಕಾರಣ ಏನು? ನೈಟ್ರೋಜನ್ ಅನಿಲ ಅದರಲ್ಲಿ ತುಂಬಿರ್ತಾರೆ, ಆಹಾರ ಸಂರಕ್ಷಣೆಗಾಗಿ, ಆಹಾರ ಕೆಡಬಾರ್ದು ಅಂತ. ನೆಕ್ಸ್ಟ್, ಸಮುದ್ರದ ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಅಧಿಕವಾಗಿರುತ್ತೆ. ಸಮುದ್ರ ನೀರು ಅಂದಾಗ ಸೋಡಿಯಂ ಕ್ಲೋರೈಡ್ NaCl, ಹೌದಾ? ಈ ಒಂದು NaCl ಅಧಿಕವಾಗಿರುತ್ತೆ ಅದರಲ್ಲಿ, ಸಮುದ್ರ ನೀರು, ಲವಣಾಂಶಯುಕ್ತ ನೀರು, ಹೌದಾ? ನೆಕ್ಸ್ಟ್, ವೃತ್ತಪತ್ರಿಕೆಗಳಲ್ಲಿ ಕಂಡು ಬರ್ತಕ್ಕಂಥ ಲೋಹ ಯಾವುದು ಅಂತ ಪ್ರಶ್ನೆ, ಸೀಸಾ. ವೃತ್ತಪತ್ರಿಕೆಗಳಲ್ಲಿ ಕಂಡು ಬರ್ತಕ್ಕಂಥ ಲೋಹ ಯಾವುದು? ಸೀಸಾ. ನೆಕ್ಸ್ಟ್, ಕಾಫಿ ಅಥವಾ ಚಹಾ ಇದರಲ್ಲಿ ಕಂಡು ಬರ್ತಕ್ಕಂಥ ವಸ್ತು ಯಾವುದು? ಕೆಫಿನ್. ನೆಕ್ಸ್ಟ್, ಟೀ ಅಂದಾಗ ಅದ್ರಲ್ಲಿ ಟ್ಯಾನಿನ್ ಕಂಡು ಬರುತ್ತೆ. ತಂಬಾಕು ಅಂದಾಗ ನಿಕೋಟಿನ್, ಹೌದಾ? ಈ ತಂಬಾಕು ಅಂದಾಗ ಇನ್ನೊಂದು ನೆನಪಾಯ್ತು, ಇತ್ತೀಚೆಗೆ ಆಗಸ್ಟ್ 10ರಂದು ಕರ್ನಾಟಕ ಸರ್ಕಾರ ಏನ್ ಮಾಡ್ತು, ಪಾನ್, ಗುಟ್ಕಾ, ಜರ್ದಾ ಮಸಾಲವನ್ನ ಬ್ಯಾನ್ ಮಾಡಿತ್ತು. ಆದ್ರೆ ಇವತ್ತೇನ್ ಮಾಡ್ತು, ಇವತ್ತು ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಆಗುತ್ತೆ ಅಂತ ಹೇಳಿ ಆ ಒಂದು ಆದೇಶವನ್ನ ವಾಪಸ್ ಪಡೆದಾರೆ, ಹಿಂದೆ ಅಂದ್ರೆ ವಾಪಸ್ ತಗೊಂಡಿದ್ದಾರೆ, ಹೌದಾ? ಅದರಲ್ಲಿ ಆ ತಂಬಾಕಲ್ಲಿ ಕಂಡು ಬರ್ತಕ್ಕಂಥ ವಿಮಾಲ್ ಸ್ಟಾರ್ ಏನನ್ನ ನೋಡ್ತಿರಲ್ಲ, ಆ ತಂಬಾಕು ವಸ್ತುಗಳನ್ನ ಅವುಗಳಲ್ಲಿ ಬಳಸ್ತಕ್ಕಂಥ ಅಥವಾ ಕಂಡು ಬರ್ತಕ್ಕಂಥ ಆ ಅಡಿಕ್ಷನ್ಗೆ ಕಾರಣ ಆಗಿರ್ತಕ್ಕಂಥ ಕೆಮಿಕಲ್ ಯಾವುದು ಅಥವಾ ವಸ್ತು ಯಾವ್ದು ಅಂತ ಕೇಳ್ತಾನೆ, ಅದು ನಿಕೋಟಿನ್. ನೆಕ್ಸ್ಟ್, ಗ್ರೀನ್ ಟೀ ಎಂದಾಗ ಕ್ಯಾಟಿಕ್ವೇನ್. ಈ ಗ್ರೀನ್ ಟೀ ಅಂದಾಗ ಕಂಡು ಬರ್ತಕ್ಕಂಥ ಅದರಲ್ಲಿ ಯಾವ ವಸ್ತು ಕಂಡು ಬರುತ್ತೆ ಅಡಿಕ್ಷನ್ ಅಂತ ಕೇಳಿದಾಗ ಕ್ಯಾಟಿಕ್ವೇನ್. ಇವುಗಳೆಲ್ಲ ಕೂಡ ಆಲ್ಕಲಾಯ್ಡ್ಗಳು. ಯಾವು? ಕಾಫಿ ಟೀ ಆಗಿರ್ಬೋದು, ಅಥವಾ ಕಾಫಿ, ಚಹಾ, ಟೀ, ತಂಬಾಕು, ಗ್ರೀನ್ ಟೀ, ಇವುಗಳೆಲ್ಲ ಕೂಡ ಆಲ್ಕಲಾಯ್ಡ್ ಗಳಿಂದ ಮಾಡಲ್ಪಟ್ಟಿರ್ತವೆ. ನೆಕ್ಸ್ಟ್, ಕಾಂಟ್ಯಾಕ್ಟ್ ಲೆನ್ಸ್. ಈ ಕಾಂಟ್ಯಾಕ್ಟ್ ಲೆನ್ಸ್ ಅಂದಾಗ ಬಳಸ್ತಕ್ಕಂತ ಕೆಮಿಕಲ್ ಯಾವುದು? ವಸ್ತು ಯಾವುದು? ಸಿಲಿಕಾನ್ ಹೈಡ್ರೋಜೆಲ್. ನೆಕ್ಸ್ಟ್, ನೈಲಾನ್ ತಯಾರಿಕೆ. ಓಕೆ, ನೈಲಾನ್ ತಯಾರಿಕೆಯಲ್ಲಿ ಅಡಿಬಿಕ್ ಆಮ್ಲ ಬರುತ್ತೆ. ನೆಕ್ಸ್ಟ್, ಯಾವುದು? ನೈಲಾನ್ ತಯಾರಿಕೆಯಲ್ಲಿ ಅಡಿಬಿಕ್ ಆಮ್ಲವನ್ನ ಮಿಶ್ರಣ ಮಾಡ್ತೀವಿ, ಹೌದಾ? ಹೆಕ್ಸಾಮಿಥೈಲಿನ್ ಡೈಅಮೈನ್ ಅನ್ನು ಕೂಡ ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಅಡಿಬಿಕ್ ಆಮ್ಲ ಮತ್ತು ಹೆಕ್ಸಾಮಿಥೈಲಿನ್ ಡೈಅಮೈನ್. ನೆಕ್ಸ್ಟ್, EBP ಏನು? ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂತ ಕರಿತೀವಿ. ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್. ಈ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಲ್ಲಿ ಅಥವಾ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಲ್ಲಿ ನಾವು ಏನನ್ನ ನೋಡ್ತಾ ಹೋಗ್ತೀವಿ? ಯಾವ್ದಾದ್ರು ಮಿಶ್ರಣ ಮಾಡಿರ್ತಾರೆ ಅಂತ ಕೇಳಿದ್ರೆ 10% ಎಥನಾಲ್ ಇರುತ್ತೆ, ಇನ್ನು 90% ಪೆಟ್ರೋಲ್ ಇರುತ್ತೆ. ಅರ್ಥ ಆಯ್ತಾ? 10% ಎಥನಾಲ್ ಇರುತ್ತೆ, ಇನ್ನು 90% ಪೆಟ್ರೋಲ್ ಇರುತ್ತೆ. ಈ ಒಂದು ಮಿಶ್ರಣಕ್ಕೆ ನಾವು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಥವಾ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಅಯೋಡೋಫಾರ್ಮ್ ಅಂದ್ರೆ ಏನು? ಟ್ರೈ ಅಯೋಡೋಮೀಥೇನ್ ಅಂತ ಕರಿತೀವಿ. ಇದು ಒಂದು ಸೋಂಕು ನಿವಾರಕ. ನಾವೇನು ಇಚ್ಚಿಂಗ್ ಬರುತ್ತೆ ಅಂತ ಹಚ್ಕೋತೀವಲ್ಲ, ಅದನ್ನೇ ನಾವು ಆ ಒಂದು ಕ್ರೀಮ್ ಅಲ್ಲಿ ಬಳಸ್ತಕ್ಕಂತಹ ಕೆಮಿಕಲ್ ಯಾವುದು ಅಂತ ಕೇಳಿದ್ರೆ ಅಯೋಡೋಫಾರ್ಮ್ ಅಂತ ಹೇಳ್ಬೇಕು, ಅಥವಾ ಟ್ರೈ ಅಯೋಡೋಮೀಥೇನ್ ಅಂತ ಹೇಳಿದ್ರು ಸರಿಯಾಗಿ. ನೆಕ್ಸ್ಟ್, ಇಂಧನಗಳ ಗುಣಮಟ್ಟವನ್ನ ಅಳೆಯೋದಕ್ಕೆ ನಾವು ಆಕ್ಟೇನ್ ನಂಬರ್ ಅನ್ನ ಯೂಸ್ ಮಾಡ್ತೀವಿ, ಹೌದಾ? ಇಂಧನಗಳ ಗುಣಮಟ್ಟವನ್ನ ಅಳೆಯೋದಕ್ಕೆ ನಾವು ಆಕ್ಟೇನ್ ಸಂಖ್ಯೆ ಅಂದ್ರೆ ಏನು? ಈ ಇಂಧನ ಅಂದಾಗ ನಾವು ಪೆಟ್ರೋಲ್ ಬಂಕ್ ಗಳಲ್ಲಿ ಒಂದು ಇಂಧನವನ್ನ ಚೆಕ್ ಮಾಡೋದಕ್ಕೆ ಆಕ್ಟೇನ್ ನಂಬರ್ ಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಮಂಪರ್ ಪರೀಕ್ಷೆ. ಈ ಮಂಪರ್ ಪರೀಕ್ಷೆಯಲ್ಲಿ ನಾವು ಥಿಯೋಪೆಂಟಾಲ್, RT-PCR ಯಾವುದು? ಮಂಪರ್ ಪರೀಕ್ಷೆ ಅಂದ್ರೆ ಏನು? ಇಲ್ಲಿ RT-PCR ಟೆಸ್ಟ್ ಅನ್ನ ಮಾಡ್ತಾರೆ, RT-PCR, ಹೌದಾ? ಈ RT-PCR ಟೆಸ್ಟ್ ಅಲ್ಲಿ RNA ಅನ್ನ ಜೆನೆಟಿಕ್ಸ್ ಅನ್ನ ಏನು ಪತ್ತೆ ಹಚ್ಚೋದಕ್ಕೆ, ಅಂದ್ರೆ RNA ಅಲ್ಲಿ ಕಂಡು ಬರ್ತಕ್ಕಂತ ಜೆನೆಟಿಕ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಮಂಪರ್ ಪರೀಕ್ಷೆಯನ್ನ ಮಾಡ್ತೀವಿ. ಇದಕ್ಕೆ ನಾವು ಥಿಯೋಪೆಂಟಾಲ್ ಸೋಡಿಯಂ ಅನ್ನ ಯೂಸ್ ಮಾಡ್ತೀವಿ. ಯಾವ ಕೆಮಿಕಲ್? ಥಿಯೋಪೆಂಟಾಲ್ ಸೋಡಿಯಂ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸ್ಯಾನಿಟೈಸರ್ ತಯಾರಿಕೆ. ಈ ಸ್ಯಾನಿಟೈಸರ್ ಅಂದಾಗ ಇದರ ತಯಾರಿಕೆಯಲ್ಲಿ ಬಳಸ್ತಕ್ಕಂತ ಕೆಮಿಕಲ್ ಯಾವುದು? ಇಥೈಲ್ ಆಲ್ಕೋಹಾಲ್. ನೆಕ್ಸ್ಟ್, ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಲೋಹವನ್ನು ಎಲ್ಲಿ ತಯಾರಿಕೆ ಮಾಡ್ತಾರೆ ಅದಕ್ಕೆ ಯಾವ್ದ್ರಲ್ಲಿ ಬಳಸ್ತಾರೆ ಅಂತ ಕೇಳಿದಾಗ ವಿಮಾನ ತಯಾರಿಕೆಯಲ್ಲಿ ಬಳಸ್ತಾರೆ, ಹೌದಾ? ಯಾವ್ದನ್ನ? ಅಲ್ಯೂಮಿನಿಯಂ ಅನ್ನ. ನೆಕ್ಸ್ಟ್, ಶಾಕು ನಿರೋಧಕ ಉಡುಪು, ಹೌದಾ? ಬಿಸಿ ತಟ್ಟಬಾರ್ದು ಅಂತ ಹೇಳಿ ಕೆಲವೊಂದು ಉಡುಪುಗಳಿರ್ತವೆ, ಅವುಗಳನ್ನ ತಯಾರಿಕೆಯಲ್ಲಿ. ನೆಕ್ಸ್ಟ್, ಭೂ ಸಂಪರ್ಕ ತಂತಿ ಅಂದ್ರೆ ಅರ್ಥಿಂಗ್ ವೈರ್ ಅಲ್ಲಿ ಬಳಸ್ತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್, ವಿಶಾಖಪಟ್ಟಣದಲ್ಲಿ ವಿಷಾನಿಲ ಸೋರಿಕೆಗೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು? ಸ್ಟೈರಿನ್. ಇದೇ ಪ್ರಶ್ನೆ ಮೊನ್ನೆ ಯಾವುದು PC ಪರೀಕ್ಷೆ ಕೇಳಿತ್ತು. ಓಕೆ, ಇಲ್ಲೇ 3-4 ಪ್ರಶ್ನೆ ಸಿಕ್ತು. PC ಪರೀಕ್ಷೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ 3-4 ಪ್ರಶ್ನೆ ಸಿಕ್ತು ಇಲ್ಲೇನೆ, ಹೌದಾ? ಇನ್ನೂ ಸಿಗ್ತವೆ, ಇನ್ನೂ ಹೇಳ್ತಾ ಹೋಗ್ತೀವಿ, ಇನ್ನೂ ಸಿಗ್ತವೆ. ವಿಶಾಖಪಟ್ಟಣದಲ್ಲಿ ವಿಷಾನಿಲ ಸೋರಿಕೆಗೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಾನೆ? ಸ್ಟೈರೇನ್. ಅದಕ್ಕೆ ನಾವು C6H8 ಅಂತ ಕರಿತಾ ಹೋಗ್ತೀವಿ. ಕೆಮಿಕಲ್ ರಾಸಾಯನಿಕ ಸೂತ್ರವನ್ನ ಬರೆಯೋದಾದ್ರೆ C8H8 ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್,
ಆಕ್ಸಿಜನ್ ಸಿಲಿಂಡರ್ ನಲ್ಲಿ ಬೆರೆಸುವ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ. ಆಕ್ಸಿಜನ್ ಸಿಲಿಂಡರ್ ನಲ್ಲಿ ಬೆರೆಸ್ತಕ್ಕಂತ ಆಮ್ಲ ಯಾವುದು? ಯಾವ ಒಂದು ಅನಿಲವನ್ನ ಮಿಕ್ಸ್ ಮಾಡ್ತಾರೆ, ಯಾವ ಒಂದು ಆಸಿಡ್ ಅನ್ನು ಮಿಕ್ಸ್ ಮಾಡ್ತಾರೆ ಅಂತ ಕೇಳಿದ್ರೆ ಅಸಿಟಿಕ್ ಆಸಿಡ್. ನೆಕ್ಸ್ಟ್ ಹುದುಗುವಿಕೆ ಅಂದ್ರೆ ಫರ್ಮೆಂಟೇಶನ್. ಈ ಫರ್ಮೆಂಟೇಶನ್ ಅಂದಾಗ, ಹುದುಗುವಿಕೆ ಅಂದಾಗ, ಈ ಹುದುಗುವಿಕೆ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂತ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ಕಾರ್ಬನ್ ಡೈಆಕ್ಸೈಡ್, ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ CO2 ಅಂತ ಹೇಳ್ಬೇಕಾಗಿತ್ತು. ಹೌದಾ? ಇನ್ನು ನೆಕ್ಸ್ಟ್ ಸೊಳ್ಳೆಗಳನ್ನ ಆಕರ್ಷಿಸುವ ಅನಿಲ ಯಾವುದು? ಇಲ್ಲಿ ಒಂದು ರೂಮಲ್ಲಿ ಸರಿಯಾಗಿ ಗಾಳಿ ಆಡ್ತಾ ಇತ್ತು ಅಂದ್ರೆ ನಮಗೆ ಬೆವರು ಬರೋದಿಲ್ಲ. ಬೆವರು ಬಂತು ಅಂದ್ರೆ ಸೊಳ್ಳೆಗಳನ್ನ ನಾವು ನಮ್ಮ ಮೈ ಮೇಲೆ ಎಳ್ಕೋತೀವಿ ಅಂತ ಅರ್ಥ. ಅಂದ್ರೆ ಬೆವರು ಬಂತು ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತೀವಿ. ಹೌದಾ? ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಅಂದ್ರೆ ಗಾಳಿ ಆಡಿಲ್ಲ ಅಂದ್ರೆ ನಾವು ಉಸಿರಾಟ ಅದೇ ತಗೋತೀವಿ, ಮತ್ತೆ ಅದನ್ನೇ ಬಿಡ್ತೀವಿ. ಗಾಳಿ ವಿನಿಮಯ ಹೊರಗಿಂದ ಆಗಿರೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಸೊಳ್ಳೆಗಳು ನಮ್ಮತ್ತ ಜಾಸ್ತಿ ಬರ್ತವೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ನಾವು ರೂಮಲ್ಲಿ ಮಲ್ಕೊಂಡಾಗ ಕರೆಂಟ್ ಹೋದ್ರೆ, ಫ್ಯಾನ್ ಆಫ್ ಆದ್ರೆ ಸೊಳ್ಳೆಗಳು ಕಡಿಯೋದಕ್ಕೆ ಕಾರಣ ಏನು? ಕಾರ್ಬನ್ ಡೈಆಕ್ಸೈಡ್ ಯಥೇಚ್ಛವಾಗಿ ಬಿಡುಗಡೆ ಆಗ್ತಾ ಇರುತ್ತೆ. ಹಾಗಾಗಿ ಅವುಗಳನ್ನ ಕಾರ್ಬನ್ ಡೈಆಕ್ಸೈಡ್ ಸೊಳ್ಳೆಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ವಾತಾವರಣದಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಉಂಟಾಗುವ ಅನಿಲ ಯಾವುದು? ವಾತಾವರಣದಲ್ಲಿ ಗುಡುಗು ಮತ್ತು ಮಿಂಚು ಉಂಟಾಗುತ್ತೆ. ಹೌದಾ? ಆ ಒಂದು ಮಿಂಚಿನಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್ ಆಕ್ಸೈಡ್. ಇಲ್ಲಿ ಮಿಂಚು, ಗುಡುಗು ಮತ್ತು ಸಿಡಿಲ್ ಅಂತ ಹೇಳಿದ್ರೆ ಇದನ್ನ ನಾವು ಮಿಂಚು ಬಂಧಕ ಅಂತ ಕರೀತೀವಿ. ಈ ಮಿಂಚು ಬಂಧಕವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಬೆಂಜಮಿನ್ ಫ್ರಾಂಕ್ಲಿನ್. ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ವಿಜ್ಞಾನಿ ಏನ್ ಮಾಡ್ತಾನೆ? ಮೊಟ್ಟ ಮೊದಲೇ ಬಾರಿಗೆ ಮಿಂಚು ಬಂಧಕವನ್ನ ಕಂಡಿದ್ದಾನೆ. ಹಾಗಾದ್ರೆ ಮಿಂಚು ಉಂಟಾದಾಗ ವಾತಾವರಣಕ್ಕೆ ಬಿಡುಗಡೆ ಆಗುವ ಎಷ್ಟು ಉಷ್ಣ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾನೆ. 30,000 ಡಿಗ್ರಿ ಸೆಲ್ಸಿಯಸ್. 30,000 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣ ಬಿಡುಗಡೆ ಆಗುತ್ತೆ. ಯಾವುದಕ್ಕೆ? ವಾತಾವರಣಕ್ಕೆ. ಹಾಗಾಗಿ ಅಲ್ಲಿ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅಥವಾ ಯಾವುದೋ ಒಂದು ಗಿಡದ ಮೇಲೆ ಬಿದ್ರೆ ತಕ್ಷಣ ಸುಟ್ಟು ಕರಕಲಾಗುತ್ತೆ, ಗುರುತು ಕೂಡ ಸಿಗೋದಿಲ್ಲ. ಹಾಗಾಗಿ ಎತ್ತರ ಪ್ರದೇಶದಲ್ಲಿ ಜಲ್ದಿ ಬೀಳುತ್ತೆ. ಹಾಗಾಗಿ ನೀವು ಮರದ ಕೆಳಗಡೆ ನಿಂತ್ಕೋಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಮರ ಸ್ವಲ್ಪ ಎತ್ತರ ಬೆಳೆದಿರುತ್ತೆ, ಅಲ್ಲಿ ಬೇಗ ಸಿಡಿಲ್ ಬೀಳುತ್ತೆ ಅಥವಾ ಗುಡುಗು ಬೀಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಜೇಡಿ ಮಣ್ಣಿನ ಮುಖ್ಯ ರಾಸಾಯನಿಕ ಯಾವುದು? ಜೇಡಿ ಮಣ್ಣಿನ ಮುಖ್ಯ ರಾಸಾಯನಿಕ ಘಟಕ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಯೂಮಿನಿಯಂ ಸಿಲಿಕೇಟ್. ನೆಕ್ಸ್ಟ್, ಮೇಣದ ಬತ್ತಿಯ ದಹನವು ಅದು ಒಂದು ಎಕ್ಸೋಥರ್ಮಿಕ್ ಕ್ರಿಯೆ. ಇಲ್ಲಿ ಎಕ್ಸೋಥರ್ಮಿಕ್ ಬೇರೆ, ಇಂಡೋಥರ್ಮಿಕ್ ಬೇರೆ. ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ಅಂತ ಯಾವುದು ಎರಡು ಕ್ರಿಯೆಗಳು ಬರ್ತವೆ. ಎಂಡೋಥರ್ಮಿಕ್ ಅಂದ್ರೆ ಏನು? ಒಳಗಡೆ ನಡೀತಕ್ಕಂತಹ ಕ್ರಿಯೆ. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಹೊರಗಡೆ. ಇಲ್ಲಿ ಮೇಣದ ಬತ್ತಿ ಅಂದಾಗ ಹೊರಗಡೆ ನಡೆಯುತ್ತೆ. ಹೌದಾ? ಒಳಗಡೆ ನಡೀತೇವಲ್ಲ, ಹೊರಗಡೆ ನಡೀತೆ. ಹಾಗಾಗಿ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ಎಕ್ಸೋಥರ್ಮಿಕ್ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಈ ಕ್ಯಾಂಡಲ್ ಅಥವಾ ಮೇಣದ ಬತ್ತಿ ಅಂದಾಗ ಇದು ಯಾವ್ದರ ಮಿಶ್ರಣ ಆಗಿದೆ? ಇದು ಕೂಡ ಮೊನ್ನೆ ಪರೀಕ್ಷೆಗೆ ಬಂದಿತ್ತು. ಅದು ಫ್ರೀ ಕೋಚಿಂಗ್ ಯಾವುದು UPSC ಮತ್ತು KS ಪರೀಕ್ಷೆ ನಡೆಸ್ತು. ಯಾವುದು ಜುಲೈ ಮಂತ್ ಅಲ್ಲಿ, ಜುಲೈ 18 ಸಮಥಿಂಗ್ ನಡೀತು. ಒಟ್ಟು ಜುಲೈ ಮಂತ್ ನಡೀತು. ಆ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದೆ. ಅದು ಪ್ಯಾರಾಫಿನ್ ಮತ್ತು ಸ್ಪೆರಿಕ್ ಆಮ್ಲ. ಮೇಣದ ಬತ್ತಿಯ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ಅದು ಯಾವುದು, ವಸ್ತುಗಳು ಯಾವುದು ಅಂತ ಕೇಳಿದ್ದ. ಅದು ಪ್ಯಾರಾಫಿನ್ ಮತ್ತು ಸ್ಪೆರಿಕ್ ಆಮ್ಲ ಅಂತ ಸರಿಯಾದ ಆನ್ಸರ್ಗೆ ಟಿಕ್ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ಹೆಡಿಂಗ್ ಹಾಕೊಳ್ಳಿ, ಪ್ರಮುಖ ವಾಣಿಜ್ಯ ಅನಿಲಗಳು ಅಂದ್ರೆ ಯಾವುದು? ವಾಣಿಜ್ಯ ಅನಿಲಗಳಂತ ಅಂದ್ರೆ ಕೆಲವೊಂದು ಆಸಿಡ್ಗಳಾಗಿರ್ಬೋದು ಅಥವಾ ಅನಿಲಗಳಾಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಅವುಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತಾ ಹೋಗ್ತೀವಿ? ಹೆಡ್ಡಿಂಗ್ ಹಾಕೊಳ್ಳಿ, ಪ್ರಮುಖ ವಾಣಿಜ್ಯ ಅನಿಲಗಳು ಅಥವಾ ಕಮರ್ಷಿಯಲ್ ಗ್ಯಾಸಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಗ್ಯಾಸ್ಗಳನ್ನ ಕಮರ್ಷಿಯಲ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ, ಮೊದಲೇದಾಗಿ ಯಾವ್ದನ್ನ? ಗೋಬರ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಆ ಗೋಬರ್ ಗ್ಯಾಸ್ ನಲ್ಲಿ ಕಂಡು ಬರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದಾಗ ಮೀಥೇನ್. ಗೋಬರ್ ಗ್ಯಾಸ್ ನಲ್ಲಿ ಕಂಡು ಬರುವ ಅನಿಲ ಯಾವುದು ಅಂದ್ರೆ ಅದು ಮೀಥೇನ್. ಅಥವಾ ಗೋಬರ್ ಗ್ಯಾಸ್ ನಲ್ಲಿ ಇರ್ತಕ್ಕಂಥ ಘಟಕ ಯಾವುದು ಅಂದ್ರೆ ಮೀಥೇನ್, CH4 ಅಂತ ಕರಿತೀವಿ. ನೆಕ್ಸ್ಟ್, LPG ಅಂದ್ರೆ ಏನು? LPG ದ್ರವಿತ ಪೆಟ್ರೋಲಿಯಂ ಅನಿಲ ಅಂದ್ರೆ ಯಾವುದು? ಲಿಕ್ವಿಫೈಡ್. ಇಂಗ್ಲಿಷ್ ಅಲ್ಲಿ ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ. LPG ಫುಲ್ ಫಾರ್ಮ್ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಕರಿತಾ ಹೋಗ್ತೀವಿ. ಈ LPG ಅಂದಾಗ ಈ LPG ಅಲ್ಲಿ ಕಂಡು ಬರ್ತಕ್ಕಂಥ ಘಟಕಗಳು ಯಾವುದರ ಮಿಶ್ರಣ ಅಂತ ಕೇಳ್ತಾನೆ. ಅದು LPG ಅಂದಾಗ ಬ್ಯೂಟೇನ್, ಪ್ರೋಪೇನ್. ಅಂದ್ರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಅನ್ನ ಯಾವಾಗ ಬಳಸ್ತಾರೆ ಅಂದ್ರೆ ಚಳಿಗಾಲದಲ್ಲಿ ಬಳಸ್ತಾರೆ. ಮೊದಲೇ
ಜಾಸ್ತಿ ಬಳಸೋದು ಬ್ಯೂಟೇನ್, ಪೆಂಟೇನ್ ಮತ್ತು ಯಾವ್ದನ್ನ ಓಕೆ ಪ್ರೋಪೇನ್. ಹೌದಾ, ಬ್ಯೂಟೇನ್, ಪ್ರೋಪೇನ್ ಮತ್ತು ಪೆಂಟೇನ್ ಬಳಸ್ತಾ ಹೋಗ್ತೀವಿ. ಪ್ರೋಪೇನ್ ಬ್ಯೂಟೇನ್ ಅಂದಾಗ ಹಲವಾರು ಎಲ್ಲಾ ಕಾಲದಲ್ಲೂ ಬಳಸ್ತಾರೆ, ಬಟ್ ಪ್ರೋಪೇನ್ ಅನ್ನ ನಾವು ಸ್ಪೆಸಿಫಿಕ್ ಆಗಿ ಚಳಿಗಾಲದಲ್ಲೇ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಎಲ್ ಪಿ ಜಿ ಅಂದಾಗ ಎಲ್ ಪಿ ಜಿ ಮುಖ್ಯ ಘಟಕ ಯಾವುದು? ಬ್ಯೂಟೇನ್. ಎಲ್ ಪಿ ಜಿಯ ಪ್ರಧಾನ ಘಟಕ ಅಥವಾ ಮುಖ್ಯ ಘಟಕ ಯಾವುದು? ಬ್ಯೂಟೇನ್. C4H10 ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಎಲ್ ಪಿ ಜಿಯನ್ನ ಸೋರೋದಕ್ಕೆ ನಾವು ಗ್ಯಾಸ್ ಸಿಲಿಂಡರ್ ಅಲ್ಲಿ ಕಂಡು ಬರ್ತಕ್ಕಂಥ ಅನಿಲ ಯಾವುದು? ಅದೇನೆ ಎಲ್ ಪಿ ಜಿ. ಹೌದಾ, ಆ ಅಡಿಗೆಗೆ ಏನ್ ಬಳಸ್ತೀವಲ್ಲ ಅದನ್ನೇ ನಾವು ಎಲ್ ಪಿ ಜಿ ಸಿಲಿಂಡರ್ ಅಂತ ಕರಿತೀವಿ. ಆ ಒಳಗಡೆ ಇರತಕ್ಕಂಥ ಅನಿಲವನ್ನು ನಾವು ಎಲ್ ಪಿ ಜಿ ಗ್ಯಾಸ್ ಅಥವಾ ಎಲ್ ಪಿ ಜಿ ಅನಿಲ ಅಂತ ಕರಿತಾವೆ. ಈ ಎಲ್ ಪಿ ಜಿ ಸೋರುವಿಕೆಯನ್ನ ಅಂದ್ರೆ ಗ್ಯಾಸ್ ಲೀಕ್ ಆಗ್ತಿರುತ್ತಲ್ಲ ಅದು ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡತಕ್ಕಂಥ ಸಂಯುಕ್ತ ವಸ್ತು ಯಾವುದು ಅಂತ ಕೇಳ್ತಾನೆ. ಅದು ಇಥೈಲ್ ಮರ್ಕ್ಯಾಪ್ಟನ್. ಇಥೈಲ್ ಮರ್ಕ್ಯಾಪ್ಟನ್ ಅಂತ ಕರಿತೀವಿ ನಾವು. ಅದನ್ನ ರಾಸಾಯನಿಕ ಸೂತ್ರ ಅಂತ ಯಾವುದು ಅಂತ ಕೇಳಿದಾಗ C2H5SH ಅಂತ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ನೆಕ್ಸ್ಟ್, CNG ಯ ಪ್ರಧಾನ ಘಟಕ ಯಾವುದು? CNG ಯ ಪ್ರಧಾನ ಘಟಕ ಓಕೆ ಯಾವುದು? ಬ್ಯೂಟೇನ್. ಹಾಗಾಗಿ ಇಲ್ಲಿ CNG ಯ ಘಟಕಗಳು ಅಂದ್ರೆ ಯಾವ್ದರ ಮಿಶ್ರಣ ಅಂತ ಕೇಳ್ತಾನೆ. ಅದು ಮೀಥೇನ್ ಮತ್ತು ಈಥೇನ್. ಮೀಥೇನ್ ಮತ್ತು ಈಥೇನ್ ಅಂತ ಹೇಳ್ಬೇಕಾಗಿತ್ತು. ನೆಕ್ಸ್ಟ್, ಈ CNG ಅಂದಾಗ CNG ಯನ್ನು ಮೊದಲು ಬಳಸಿದ ನಗರ ಯಾವುದು? ದೆಹಲಿ. CNG ಯನ್ನ ಮೊದಲು ಬಳಸ್ತಕ್ಕಂಥ ನಗರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿ ಅಥವಾ ನವದೆಹಲಿ ಅಂತ ಹೇಳ್ಬೇಕಾಗಿತ್ತು. ನೆಕ್ಸ್ಟ್, ಇಲ್ಲಿ ನಗಿಸುವ ಅನಿಲ ಯಾವುದು? ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್. ಹೌದಾ, ಲಾಫಿಂಗ್ ಗ್ಯಾಸ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿದಾಗ ನೈಟ್ರಸ್ ಆಕ್ಸೈಡ್ N2O, ಅರವಳಿಕೆ ಪದಾರ್ಥ. ಓಕೆ, ಈ ಒಂದು ಗ್ಯಾಸ್ ಮುಖಾಂತರವಾಗಿ ನಾವು ಸುಮ್ಮನೆ ನಾಗ್ತಾ ಇರ್ತೀವಿ. ನೆಕ್ಸ್ಟ್, ಜಲ ಅನಿಲ ಅಂತ ಯಾವ್ದನ್ನು ಕರೀತಾರೆ? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಯಾವುದು? ಜಲಜನಕ ಮಿಶ್ರಣಕ್ಕೆ ನಾವು ಜಲ ಅನಿಲ ಅಂತ ಕರಿತಾ ಹೋಗ್ತೀವಿ. ಜಲ ಅನಿಲ ಅಂದ್ರೆ ಯಾವುದು? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಜಲಜನಕ. ಓಕೆ, ಇವುಗಳ ಮಿಶ್ರಣಕ್ಕೆ ನಾವು ಜಲ ಅನಿಲ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಪ್ರೊಡ್ಯೂಸರ್ ಗ್ಯಾಸ್. ಪ್ರೊಡ್ಯೂಸರ್ ಗ್ಯಾಸ್ ಅಂದ್ರೆ ಏನು? ಕಾರ್ಬನ್ ಮೊನಾಕ್ಸೈಡ್ ಮತ್ತು N2. ಓಕೆ, ಅರ್ಥ ಆಯ್ತಾ? ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ N2 ಅಂತ ಕರಿತಾ ಹೋಗ್ತೀವಿ. ಇವುಗಳ ಮಿಶ್ರಣಕ್ಕೆ ನಾವು ಪ್ರೊಡ್ಯೂಸರ್ ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಜೀವ ಅನಿಲ. ಜೀವ ಅನಿಲ ಅಂತ ಹೇಳಿ ನಾವು ಆಕ್ಸಿಜನ್ ಕರಿತೀವಿ. ಅಂದ್ರೆ ಪ್ರತಿಯೊಂದು ಜೀವಿ ಕೂಡ ಬದುಕಬೇಕಂದ್ರೆ ಆಕ್ಸಿಜನ್ ಬೇಕು, ಹಾಗಾಗಿ ಇದನ್ನು ನಾವು ಜೀವ ಅನಿಲ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಸ್ಟ್ರೇಂಜರ್ ಗ್ಯಾಸ್ ಅಂದ್ರೆ ಯಾವುದು? ಝೆನಾನ್. ಹೌದಾ, ಇವುಗಳೆಲ್ಲವೂ ಕೂಡ ಅನ್ವರ್ತನಾಂಗಗಳು. ಹೌದಾ, ಸ್ಟ್ರೇಂಜರ್ ಗ್ಯಾಸ್ ಅಂದ್ರೆ ಯಾವುದು? ಝೆನಾನ್. ದೇಶೀಯ ಅಡುಗೆ ಅನಿಲದ ಘಟಕಗಳ್ಯಾವು? ದೇಶೀಯ ಅಡುಗೆ ಅನಿಲದ ಘಟಕಗಳು ಅಂತ ಕೇಳಿದಾಗ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ಕೋಲ್ ಗ್ಯಾಸ್ ಅಂದ್ರೆ ಏನು? ಈ ಕೋಲ್ ಗ್ಯಾಸ್ ಅಂದಾಗ ಇಂಗಾಲದ ಮೊನಾಕ್ಸೈಡ್, ಜಲಜನಕ, ಸಾರಜನಕ ಹಾಗೂ ಮಿಥೇನ್ಗಳ ಮಿಶ್ರಣಕ್ಕೆ ನಾವು ಕೋಲ್ ಗ್ಯಾಸ್ ಅಂತ ಕರಿತೀವಿ. ಇಂಗಾಲದ ಮೊನಾಕ್ಸೈಡ್, ಜಲಜನಕ ಮತ್ತು ಸಾರಜನಕ ಈ ಮೂರುಗಳ ಮತ್ತು ಮಿಥೇನ್. ಇಂಗಾಲದ ಮೊನಾಕ್ಸೈಡ್, ಜಲಜನಕ, ಸಾರಜನಕ, ಮಿಥೇನ್ ಇವುಗಳ ಮಿಶ್ರಣಕ್ಕೆ ನಾವು ಕೋಲ್ ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಈ ಯಾವುದು? ಜೌಗು ಅನಿಲ. ಇವುಗಳೆಲ್ಲವೂ ಕೂಡ ಮತ್ತೊಂದು ಹೆಸರನ್ನು ಸೂಚಿಸ್ತವೆ, ಅಂದ್ರೆ ಅನ್ವರ್ತನಾಂಗಗಳನ್ನು ಸೂಚಿಸ್ತವೆ. ಈ ಜೌಗು ಅನಿಲ ಅಂದಾಗ ನಾವು ಮೀಥೇನ್. ಈ ಜೌಗು ಅನಿಲ ಉತ್ಪತ್ತಿ ಆಗ್ತಕ್ಕಂಥ ಮೇನ್ ಜಾಗ ಯಾವ್ದು ಅಂತ ಕೇಳಿದ್ರೆ ಅಂದ್ರೆ ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಭತ್ತದ ಗದ್ದೆಯನ್ನು ಕೊಡಬಹುದು. ನೆಕ್ಸ್ಟ್, ಟಿಯರ್ ಗ್ಯಾಸ್ ಅಂದಾಗ ಕ್ಲೋರೋಪಿಕರಿನ್ ಅಂತ ಕರಿತೀವಿ ಟಿಯರ್ ಗ್ಯಾಸ್ ಅಂತ. ನೆಕ್ಸ್ಟ್, ಜೈವಿಕ ಅನಿಲ ಅಂದ್ರೆ ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಯಾವುದು? ಜೈವಿಕ ಅನಿಲ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಗ್ಯಾಸೋಲಿನ್ ಮತ್ತು ಇಥೈಲ್ ಆಲ್ಕೋಹಾಲ್ ಅನ್ನು ನಾವು ಏನಂತ ಕರಿತೀವಿ? ಗ್ಯಾಸೋಹಾಲ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ, ಬಟ್ 1 ರಿಂದ 2 ಬಾರಿ ಓದಿದ ತಕ್ಷಣ ಸುಮಾರು ದಿನಗಳವರೆಗೆ ನೆನ್ಪಿಟ್ಕೋಬಹುದು. ಆಗ್ಲೂ ನೆನಪಾಗಿಲ್ಲ ಅಂದ್ರೆ 1-2 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ ಕೆಮಿಕಲ್ ನೇಮ್ಸ್ ಅನ್ನ. ಅರ್ಥ ಆಯ್ತಾ? ಫಿಸಿಕ್ಸ್ ಮತ್ತೆ ಬಯಾಲಜಿನ ಈಸಿಯಾಗಿ ನೆನ್ಪಿಟ್ಕೋಬಹುದು, ಬಟ್ ಕೆಮಿಸ್ಟ್ರಿ ಅಂದಾಗ ಸ್ವಲ್ಪ ಪದಗಳು ಸೇಮ್ ಅಂತ ಅನ್ಸ್ತವೆ, ಕನ್ಫ್ಯೂಸ್ ಆಗ್ತವೆ. ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ, ಅಥವಾ ನೀವು ಫ್ರೀ ಇದ್ದಾಗಲೂ ಸ್ವಲ್ಪ ರಿವಿಷನ್ ಮಾಡ್ತಾರೆ. ನೆಕ್ಸ್ಟ್, CNG ಪ್ರಧಾನ ಘಟಕ ಯಾವುದು? ಮೀಥೇನ್. ಅದು ಮೀಥೇನ್. ನೆಕ್ಸ್ಟ್, ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ನ ಪ್ರಧಾನ ಘಟಕ ಯಾವುದು? ಅದು ಕೂಡ ಮೀಥೇನ್ ಆಗುತ್ತೆ. ನೆಕ್ಸ್ಟ್, ಸೈಡ್ ಹಾಕೊಳ್ಳಿ. ಜೈವಿಕ ಪದಾರ್ಥ ಅಥವಾ ಆಕಾರ. ನೆಕ್ಸ್ಟ್, ಆಮ್ಲದ ಹೆಸರು. ಓಕೆ, ಜೈವಿಕ ಪದಾರ್ಥ ಒಂದ್ ಕಡೆ ಹಾಕೊಂಡು ಒಂದ್ ಕಾಲಮ್ ಅಲ್ಲಿ, ಇನ್ನೊಂದು ಕಾಲಮ್ ಅಲ್ಲಿ ನಾವು ಆಮ್ಲದ ಹೆಸರನ್ನ ಅಥವಾ ಆಸಿಡ್ ನೇಮ್ಸ್ ಅನ್ನ ಹಾಕೊಳ್ಳಿ. ಮೊದಲೇದಾಗಿ ವಿನೆಗರ್ ಅನ್ನು ನೋಡ್ತೀವಿ. ಈ ವಿನೆಗರ್ ಅಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವುದು? ಅಸಿಟಿಕ್ ಆಸಿಡ್ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕಿತ್ತಾಳೆಯಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ. ನೆಕ್ಸ್ಟ್, ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ. ಸೇಮ್ ಹುಳಿ ಪದಾರ್ಥ ಯಾವ್ದ್ರಲ್ಲಿ ಇದ್ರೆ ಅದೆಲ್ಲ ಕೂಡ ಸಿಟ್ರಿಕ್ ಆಮ್ಲನೇ. ಹುಳಿ ಪದಾರ್ಥ ಕಂಡು ಬರ್ತಕ್ಕಂಥ ಯಾವುದು?
ವಸ್ತುಗಳಲ್ಲಿ ನಾವು ಸಿಟ್ರಿಕ್ ಆಮ್ಲವನ್ನು ನೋಡಿ. ಹಾಗಾದ್ರೆ ನೀವು ಹುಣಸೆ ಹಣ್ಣಿನಲ್ಲಿ ಸೇಮ್ ಇರೋದಿಲ್ಲ, ಅಲ್ಲಿ ಟಟಾರಿಕ್ ಆಮ್ಲ ಬರುತ್ತೆ. ಓಕೆ, ಅದು ಬರೀ ಹುಳಿ ಇರೋದಿಲ್ಲ, ಹುಳಿ ಜೊತೆಗೆ ಸೀನು ಇರುತ್ತೆ. ನೆಕ್ಸ್ಟ್ 4ನೇದು ನೆಲ್ಲಿಕಾಯಲ್ಲಿ ಕೂಡ ನಾವು ಸಿಟ್ರಿಕ್ ಆಮ್ಲವನ್ನು ಬಳಸ್ತೀವಿ. 5ನೇದು ಅನಾನಸಲ್ಲೂ ಕೂಡ ಸಿಟ್ರಿಕ್ ಆಮ್ಲವನ್ನು ಬಳಸ್ತೀವಿ. 6ನೇದು ಟೊಮ್ಯಾಟೊ, ಇದರಲ್ಲಿ ಕಂಡು ಬರತಕ್ಕಂತ ಯಾವುದು ಆಮ್ಲ ಯಾವುದು ಅಂತ ಕೇಳ್ತಾನೆ, ಆಕ್ಸಾಲಿಕ್ ಆಮ್ಲ. ಓಕೆ, ನೆಕ್ಸ್ಟ್ ಈ ಮೊಸರು ಅಂದಾಗ ಮೊಸರಲ್ಲಿ ನಾವು ಲ್ಯಾಕ್ಟಿಕ್ ಆಮ್ಲವನ್ನು ನೋಡ್ತೀವಿ, ಹೌದಾ? ನೆಕ್ಸ್ಟ್ 7ನೇದು ಇದು. ನೆಕ್ಸ್ಟ್ 8ನೇದು ಪಕ್ಷಿಗಳ ಇಕ್ಕೆ, ಪಕ್ಷಿಗಳು ಕಕ್ಕ ಮಾಡ್ತವೆ, ಆ ಒಂದು ಕಕ್ಕದಲ್ಲಿ ಕಂಡು ಬರ್ತಕ್ಕಂತ ಆಸಿಡ್ ಯಾವುದು, ಯೂರಿಕ್ ಆಸಿಡ್. ನೆಕ್ಸ್ಟ್ 9ನೇದು ಹುಣಸೆ ಹಣ್ಣಲ್ಲಿ, ನಾನು ಆಗ್ಲೇ ಹೇಳಿದೆ ಹುಣಸೆ ಹಣ್ಣಲ್ಲಿ ಟಟಾರಿಕ್ ಆಮ್ಲ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ 10ನೇದು ಇರುವೆ ಅಥವಾ ಜೇನುನೊಣ, ಮೆಥನೋಯಿಕ್ ಆಮ್ಲ. ಮೆಥನೋಯಿಕ್ ಆಮ್ಲ ಅಥವಾ ಇರುವೆ ಅಥವಾ ಜೇನುನೊಣ ಆಗಿರ್ಬೋದು, ಅಥವಾ ಯಾವ ಜೇನುನೊಣ ಕಡಿತ ಆಗಿರ್ಬೋದು, ಅಥವಾ ಕೀಟಗಳು. ಈ ಒಂದು ಕೀಟಗಳು ಅಥವಾ ಇರುವೆಗಳು ಜೇನುನೊಣ ಕಡಿದಾಗ ಯಾವ ಒಂದು ಆಸಿಡ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಾನೆ, ಮೆಥನೋಯಿಕ್ ಆಸಿಡ್. ನೆಕ್ಸ್ಟ್ ಈ ತುರಿಕೆ ಗಿಡ ಅಥವಾ ತಿಂಡಿ ತಪ್ಪಲ ಅಂತ ಕರಿತಾ ಹೋಗ್ತೀವಿ. ಈ ತುರಿಕೆ ಗಿಡದ ಎಲೆ ಸೊಂಕಲ್ಲಿ ಕಂಡು ಬರ್ತಕ್ಕಂತ ಆಮ್ಲ ಯಾವುದು ಅಂತ ಕೇಳ್ತಾನೆ, ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ 12ನೇದು ಮಣ್ಣು ಅಂದಾಗ ಹ್ಯೂಮಿಕ್ ಆಮ್ಲ. ಇಲ್ಲಿ ಮಳೆ ಬಂದಾಗ ನಮಗೆ ಮಣ್ಣಿನ ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ, ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್, ಹೌದಾ? ಆ ಮಣ್ಣು ಅಂದಾಗ ರೈತನಿಗೆ ಈ ವಾಸನೆ ಬಿಟ್ಟು ರೈತನ ಶ್ರೇಷ್ಠ ಯಾವುದು, ಮಣ್ಣು. ಆ ಮಣ್ಣಿನಿಂದ ಬರ್ತಕ್ಕಂತ ವಾಸನೆ ಯಾವ ಕಾರಣ ಏನು ಅಂತ ಕೇಳಿದಾಗ, ಮಣ್ಣಲ್ಲಿರ್ತಕ್ಕಂಥ ಹ್ಯೂಮಿಕ್ ಆಮ್ಲ. ಆ ಮಣ್ಣಲ್ಲಿರ್ತಕ್ಕಂಥ ಹ್ಯೂಮಿಕ್ ಆಮ್ಲ ಅಂದಾಗ ಮಣ್ಣಿನ ಮೇಲೆ ನೀರು ಬಿದ್ದಿದ ತಕ್ಷಣ ಆ ಹ್ಯೂಮಿಕ್ ಆಮ್ಲ ಮಣ್ಣಿನ ಜೊತೆ ವರ್ತನೆ ಮಾಡಿ ನಮಗೆ ವಾಸನೆ ಕೊಡುತ್ತೆ. ಅದಕ್ಕೆ ನಾವು ಏನು ತುಂಬಾ ಚೆನ್ನಾಗಿದೆ ಅಂದ್ರೆ ವಾಸನೆ ನೋಡಿ ಹೇಳ್ಬಿಡ್ತೀವಿ, ಹೊರಗಡೆ ಮಳೆ ಬರ್ತಾ ಇದೆ ಅಂತ. ನೆಕ್ಸ್ಟ್ 13 ಅದು ಮಳೆ ನೀರು ಅಂದಾಗ ಕಾರ್ಬನಿಕ್ ಆಮ್ಲ ಕಂಡು ಬರುತ್ತೆ. ನೆಕ್ಸ್ಟ್ ಮೂಳೆಗಳ ಸಂದು ಅಂದಾಗ ಯೂರಿಕ್ ಆಮ್ಲ ಕಂಡು ಬರುತ್ತೆ. ನೆಕ್ಸ್ಟ್ ಸ್ನಾಯುಗಳು ಅಂದಾಗ ಲ್ಯಾಕ್ಟಿಕ್ ಆಮ್ಲ ಕಂಡು ಬರುತ್ತೆ. ಸ್ನಾಯುಗಳು ಆಯಾಸಗೊಂಡಾಗ ನಾವು ಏನಾದ್ರು ಜಾಸ್ತಿ ಕೆಲಸ ಮಾಡಿರ್ತೀವಿ ಅಥವಾ ಸ್ಪೋರ್ಟ್ಸ್ ಅನ್ನ ಆಡಲು ಬಂದಾಗ ನಮ್ಮ ಸ್ನಾಯುಗಳು ಆಯಾಸಗೊಂಡಿರ್ತವೆ, ಟೈರ್ಡ್ ಆಗಿರ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೈರ್ಡ್ ಆಗಿರ್ತವೆ. ಆ ಒಂದು ಟೈರ್ಡ್ ಆದಾಗ ನಮ್ಗೆ ನಮ್ಮ ದೇಹದಲ್ಲಿ ಸಲ್ಫೇನಿಕ್ ಆಮ್ಲ ಕಂಡು ಬರುತ್ತೆ, ರಿಲೀಸ್ ಆಗುತ್ತೆ. ಅಥವಾ ಉಳ್ಳಾಗಡ್ಡಿ ಈರುಳ್ಳಿ ಇರತಕ್ಕಂತ ಆಮ್ಲ ಯಾವುದು ಅಂತ ಕೇಳಿದಾಗ ಕೂಡ ಅದು ಕೂಡ ಯಾವುದು, ಸಲ್ಫೇನಿಕ್ ಆಮ್ಲ. ನೆಕ್ಸ್ಟ್ 17 ಮಾವು ಅಂದಾಗ ಇದರಲ್ಲಿ ಸಿಟ್ರಿಕ್ ಆಮ್ಲ ಕಂಡು ಬರುತ್ತೆ ಮತ್ತು ಮಾಲಿಕ್ ಆಮ್ಲ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ಸೇಬು ಅಂದಾಗ ಆಸ್ಕಾರ್ಬಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲ ಇವು ಕೂಡ ಕಂಡು ಬರ್ತವೆ, ಹೌದಾ? ನೆಕ್ಸ್ಟ್ ಜಠರ ಅಂದಾಗ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲಗಳು ಕಂಡು ಬರ್ತವೆ, ಹೌದಾ? ನೆಕ್ಸ್ಟ್ ಟೀ ಅಂದಾಗ ಆಕ್ಸಾಲಿಕ್ ಆಮ್ಲ ಅಥವಾ ಟ್ಯಾನಿಕ್ ಆಮ್ಲ ಇವುಗಳು ಕೂಡ ಕಂಡು ಬರ್ತವೆ. ನೆಕ್ಸ್ಟ್ ಮೆಣಸು ಅಂದಾಗ ಆಕ್ಸಾಲಿಕ್ ಆಮ್ಲ ಕಂಡು ಬರುತ್ತೆ, ಹೌದಾ? ದ್ರಾಕ್ಷಿ ಅಂದಾಗ ದ್ರಾಕ್ಷಿಯಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ, ಟಟಾರಿಕ್ ಆಮ್ಲ ಅಥವಾ ಮಾಲಿಕ್ ಆಮ್ಲ ಕಂಡು ಬರುತ್ತೆ, ಹೌದಾ? ನೆಕ್ಸ್ಟ್ ಪಾದದಲ್ಲಿ ಬೆವರು ಉಂಟಾಗುತ್ತೆ, ಆ ಪಾದದ ಬೆವರಲ್ಲಿ ಯಾವ ಒಂದು ಆಸಿಡ್ ಇರುತ್ತೆ ಅಂತ ಕೇಳಿದಾಗ ಪ್ರೊಪಾಯಿಕ್ ಆಸಿಡ್. ಓಕೆ, ಪ್ರೋಪಿಯೋನಿಕ್ ಆಸಿಡ್ ಅಂತ ಕರಿತೀವಿ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಲಕ್ ಸೊಪ್ಪು, ನಾವು ಸೊಪ್ಪುಗಳನ್ನು ಬಳಸ್ತೀವಿ. ಆ ಪಾಲಕ್ ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತೆ, ಕಾರಣ ಏನು ಅಂದ್ರೆ ಅಲ್ಲಿ ಆಸಿಡ್ ಇರುತ್ತೆ. ಅರ್ಥ ಆಯ್ತಾ? ಆಸಿಡ್ ಪಾಲಕ್ ಸೊಪ್ಪು ಅಂದಾಗ ಆಕ್ಸಾಲಿಕ್ ಆಸಿಡ್. ಇಲ್ಲಿ ಮೊನ್ನೆ PC ಪರೀಕ್ಷೆಗೆ ಒಂದು ಪ್ರಶ್ನೆ ಕೇಳಿದ್ದ, ಆಸಿಡ್ ಅಂದಾಗ ಅಥವಾ ಆಮ್ಲಗಳು ಅಂದಾಗ ಹೇಗಿರ್ತವೆ, ಹುಳಿಯಾಗಿರ್ತವೆ. ಬರ್ಕಳಿ, ಆಸಿಡ್ ಅಂದಾಗ ಆಸಿಡ್ ಗುಣ ಯಾವುದು, ಹುಳಿ. ಅಥವಾ ಬೇಸ್ ಅಂದಾಗ ನಮಗೆ ಕಹಿಯಾಗಿರುತ್ತೆ. ಇದನ್ನೇ ಮೊನ್ನೆ ಹೇಳಿಕೆ ರೂಪದಲ್ಲಿ ಕೇಳಿದ್ದ, ಹೌದಾ? ಇದು ಏನಿದು ಆಮ್ಲ. ಆಸಿಡ್ ಅಂದ್ರೆ ಏನು, ಆಮ್ಲ. ಬೇಸ್ ಅಂದ್ರೆ ಏನು, ಪ್ರತ್ಯಾಮ್ಲ ಅಂತ ಕರಿತಾ ಹೋಗ್ತಿ. ಇವುಗಳ ಆಮ್ಲಗಳು ಹುಳಿಯಾಗಿರ್ತವೆ, ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ. ಇಲ್ಲಿ ನಾನೆಲ್ಲ ಹೇಳ್ತಿರೋದು ಆಮ್ಲಗಳ ಬಗ್ಗೆ. ಪಾಲಕ್ ಸೊಪ್ಪು ಆಕ್ಸಾಲಿಕ್ ಆಸಿಡ್ ಕಂಡು ಬರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ, ಪ್ರಮುಖ ಮೂಲ ವಸ್ತುಗಳು ಹಾಗೂ ಅವುಗಳ ಅದಿರುಗಳನ್ನ ಹಾಕೊಳ್ಳಿ. ಒಂದ್ ಕಡೆ ಮೂಲ ವಸ್ತುಗಳು, ಇನ್ನೊಂದ್ ಕಡೆ ಅದಿರುಗಳಂತ ಹಾಕೊಳ್ಳಿ. ಮೊದಲನೇದಾಗಿ ಯುರೇನಿಯಂ. ಈ ಯುರೇನಿಯಂ ಅಂದಾಗ ಫ್ಲಿಂಚ್ ಬೆಂಡ್ ಬರುತ್ತೆ, ಹೌದಾ? ಅದಿರುಗಳು ಯಾವುದು, ಯುರೇನಿಯಂನ ಪ್ರಮುಖ ಅದಿರು. ನಾನು ಹಲವಾರು ಅದಿರುಗಳು ಬರ್ತಾ ಹೋಗುತ್ತೆ, ಬಟ್ ಪ್ರಮುಖ ಅದಿರುಗಳನ್ನ ಮಾತ್ರ ಬರ್ಸ್ತಾ ಹೋಗ್ತೀನಿ, ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಮೊದಲನೇದಾಗಿ ಯುರೇನಿಯಂ ಅಂದಾಗ ಫ್ಲಿಂಚ್ ಬೆಂಡ್ ಅದಿರು ಬರುತ್ತೆ. ಸೀಸಾ ಅಂದಾಗ ಗೆಲಿನಾ ಬರುತ್ತೆ. ನೆಕ್ಸ್ಟ್ ಪಾದರಸ ಅಂದಾಗ ಸಿನ್ಹೇಬಾರ್ ಪಾದರಸ ಅಂದಾಗ, ಅಥವಾ ಯಾವುದು ಈ ಪಾದರಸದಿಂದ ಬರ್ತಕ್ಕಂತ ರೋಗ ಯಾವುದು ಅಂತ ಕೇಳಿದ್ರೆ ಮೀನಮಟ್ಟ ರೋಗ. ಓಕೆ, ಮೀನಮಟ್ಟ ರೋಗ. ನೆಕ್ಸ್ಟ್
ಈ ಒಂದು ಪಾದರಸ ಜೊತೆಗೆ ಒಂದು ಲೋಹ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳ್ತಾರೆ, ಅಮಾಲ್ಗಮ್ ಅಂತ ಕರಿತಾ ಹೋಗ್ತೀವಿ. ಅಮಾಲ್ಗಮ್ 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 ಅಂತ. ಓಕೆ, ನೆಕ್ಸ್ಟ್ ಮ್ಯಾಂಗನೀಸ್ ಅಂದಾಗ ಮ್ಯಾಂಗನೀಸ್ ನ ಅದಿರು ಯಾವುದು ಅಂತ ಕೇಳಿದಾಗ ಪೈರಲೂಸೈಟ್ ಅಂತ ಹೇಳ್ಬೇಕಾಗಿತ್ತು. ನೆಕ್ಸ್ಟ್ ಕ್ರೋಮಿಯಂ ಅಂದಾಗ ಇದರ ಅದಿರು ಯಾವುದು? ಕ್ರೋಮೈಟ್. ಹೌದಾ? ನೆಕ್ಸ್ಟ್ ತಾಮ್ರ ಅಂದಾಗ ಚಾಲ್ಕೋಪೈರೇಟ್ ಬರುತ್ತೆ. ತವರ ಅಂದಾಗ ಕ್ಯಾಸಿಟೈಟ್ ಬರುತ್ತೆ, ಕ್ಯಾಸಿಟ್ರೈಟ್ ಬರುತ್ತೆ. ಹೌದಾ? ನೆಕ್ಸ್ಟ್ ಅಲ್ಯೂಮಿನಿಯಂ ಅಂದಾಗ ಅಲ್ಯೂಮಿನಿಯಂ ನ ಪ್ರಮುಖ ಅದಿರು ಬಾಕ್ಸೈಟ್. ನೆಕ್ಸ್ಟ್ ಕಬ್ಬಿಣ ಅಂದಾಗ ಮ್ಯಾಗ್ನೆಟೈಟ್, ಹೆಮಾಟೈಟ್, ಲಿಮ್ನೋಲೈಟ್, ಸೆಡರೈಟ್. ಈ 4 ಕೂಡ ಬರ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಯಾವ್ದ್ರಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಅದು ಮ್ಯಾಗ್ನೆಟೈಟ್ ಅಲ್ಲಿ ಇರುತ್ತೆ, 72% ಇರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಮೊನ್ನೆ PC ಪರೀಕ್ಷೆ ಇದನ್ನು ಕೂಡ ಕೇಳಿದ್ದ. ಓಕೆ, ಅಂದ್ರೆ ಯಾವ ಅದರಲ್ಲಿ ಕಡಿಮೆ ಕಬ್ಬಿಣ ಬರುತ್ತೆ ಅಂತೇಳಿ ಇವು 4 ಕೊಟ್ಬಿಟ್ಟು ಇವು 4ರಲ್ಲಿ ಕೂಡ ಕಡಿಮೆಯಿಂದ ಜಾಸ್ತಿ ಸಿಗೋದ್ರಲ್ಲಿ ಹೊಂದಾಣಿಕೆ ಮಾಡಿ ಅಂತ ಕೇಳಿದ್ದ. ಇದು ಸೆಡರೈಟ್ ಫಸ್ಟ್ ಬರುತ್ತೆ, ಲಿಮ್ನೈಟ್ ಸೆಕೆಂಡ್ ಬರುತ್ತೆ, ಹೆಮಾಟೈಟ್ 3ನೇದು ಬರುತ್ತೆ, ಮ್ಯಾಗ್ನೆಟೈಟ್ 4 ಬರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ 72 ಸಮಥಿಂಗ್ 74 ಬರುತ್ತೆ. ಹೌದಾ? ಇದನ್ನು ಕೂಡ ಕೇಳಿದ್ವಿ. ಇಲ್ಲಿ ಎಷ್ಟಾಯ್ತು? 4ರಿಂದ 5 ಪ್ರಶ್ನೆ ಆಯ್ತು. ಬರೀ ಒಂದೇ ಕ್ಲಾಸ್ ಅಲ್ಲಿ 4ರಿಂದ 5 ಪ್ರಶ್ನೆ ಇತ್ತೀಚಿನ ಪರೀಕ್ಷೆಯಲ್ಲೇ ಕೇಳಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸತು ಅಥವಾ ಜಿಂಕ್ ಅಂತ ಕರಿತಾ ಹೋಗ್ತೀವಿ. ಈ ಜಿಂಕ್ ನ ಒಂದು ಅದಿರು ಯಾವ್ದು ಅಂತ ಕೇಳಿದಾಗ ಸತುವಿನ ಬ್ಲೆಂಡ್ ಅಥವಾ ಕ್ಯಾಲಮೈನ್, ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಟಂಗ್ಸ್ಟನ್ ಅಂದಾಗ ಬಲ್ಪಿನ ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಒಂದು ಸ್ಪ್ರಿಂಗ್ ಯಾವ್ದನ್ನ ಮಾಡಲ್ಪಟ್ಟಿರ್ತಾರೆ ಅಂತ ಕೇಳಿದ್ರೆ ಟಂಗ್ಸ್ಟನ್ ಇಂದ ಮಾಡಲ್ಪಟ್ಟಿರುತ್ತೆ. ಇಲ್ಲಿ ವುಲ್ಫ್ರಾಮೈಟ್ ಅದಿರು ಯಾವುದು? ವುಲ್ಫ್ರಾಮೈಟ್ ಮತ್ತು ಸ್ಕಿಲೈಟ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಿಕ್ಕಲ್. ಈ ನಿಕ್ಕಲ್ ನ ಒಂದು ಅದಿರು ಯಾವುದು ಅಂತ ಕೇಳಿದಾಗ ಪೆಂಟಾಲ್ಯಾಂಡೈಟ್. ನೆಕ್ಸ್ಟ್ ಜರ್ಕೋನಿಯಂ ಅಂದಾಗ ಬೆಡಿಲೈಟ್. ಹೌದಾ? ಥೋರಿಯಂ ಅಂದಾಗ ಮೋನೋಸೈಟ್. ಹೌದಾ? ಥೋರಿಯಂ ನ ಮುಖ್ಯ ಅದಿರು ಯಾವುದು? ಮೋನೋಸೈಟ್. ನೆಕ್ಸ್ಟ್ ಪೊಟ್ಯಾಸಿಯಂ ನ ಮುಖ್ಯ ಅದಿರು ಕಾರ್ನಾಲೈಟ್. ನೆಕ್ಸ್ಟ್ ಸೋಡಿಯಂ ನ ಮುಖ್ಯ ಅದಿರು ಯಾವುದು? ರಾಕ್ ಸಾಲ್ಟ್. ಹೌದಾ? ಸೋಡಿಯಂ ನ ಮುಖ್ಯ ಅದಿರು ರಾಕ್ ಸಾಲ್ಟ್. ಮೆಗ್ನೀಷಿಯಂ ನ ಮುಖ್ಯ ಅದಿರು ಮೆಗ್ನಾಸೈಟ್. ಯಾವುದು? ಮೆಗ್ನೀಸಿಯಂ ನ ಮುಖ್ಯ ಅದಿರು ಮೆಗ್ನಾಸೈಟ್. ನೆಕ್ಸ್ಟ್ ಬೆಳ್ಳಿಯ ಮುಖ್ಯ ಅದಿರು ಯಾವುದು? ಅರ್ಜೆಂಟೈಟ್. ಬೆಳ್ಳಿಯ ಒಂದು ಮುಖ್ಯ ಅದಿರು ಅರ್ಜೆಂಟೈಟ್. ನೆಕ್ಸ್ಟ್ ಕ್ಯಾಲ್ಸಿಯಂ ನ ಮುಖ್ಯ ಅದಿರು ಡೋಲೋಮೈಟ್. ಬರುತ್ತೆ. ನೆಕ್ಸ್ಟ್ ತಾಮ್ರದ ಮುಖ್ಯ ಅದಿರು ಯಾವ್ದು ಬರುತ್ತೆ ಅಂತ ಕೇಳಿದಾಗ ಮೆಲಾಕೈಟ್ ಬರುತ್ತೆ. ಅರ್ಥ ಆಯ್ತಾ? ಇಷ್ಟೇನು ಆ ಒಂದು ಪ್ರಮುಖ ಮೂಲವಸ್ತುಗಳು ಹಾಗೂ ಅವುಗಳ ಅದಿರುಗಳಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ಕೊಳ್ಳಿ, ಪ್ರಮುಖ ಲವಣಗಳು, ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ. ಇಲ್ಲಿ ನಾನು ಪಾರ್ಟ್ ವೈಸ್ ಕ್ಲಾಸ್ ಅನ್ನ ಮಾಡಬಹುದಿತ್ತು, ಬಟ್ ನೀವು ಇವತ್ತು ಕ್ಲಾಸ್ ಅನ್ನ ಆಗ್ಲೇ ಓದಿದ್ದೀರಿ. ಅವುಗಳೆಲ್ಲವೂ ಕೂಡ ಸ್ಪೀಡ್ ಆಗಿ ರಿವಿಷನ್ ಮಾಡಬೇಕು. ನಾನು ಇನ್ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಇಲ್ಲ. ಹೌದಾ? ಅದೇ ನೆಕ್ಸ್ಟ್ ಟಾಪಿಕ್ ಇಂದ ನಾ MCQs ಅನ್ನ ತಗೊಂಡು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ 360 ಡಿಗ್ರಿಯಲ್ಲಿ. ಬಟ್ ಇಲ್ಲಿ ಇವುಗಳನ್ನ ಇದೆಲ್ಲ ಬೇಸಿಕ್ ಇವುಗಳನ್ನ ಕೂಡ ನಾವು ಸ್ವಲ್ಪ ಸ್ಪೀಡ್ ಮಾಡ್ಬೇಕಾಗುತ್ತೆ. ಒಂದೇ ಕ್ಲಾಸ್ ಅಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಮೊದಲನೇದಾಗಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಯಾವುದು? ಸೋಡಿಯಂ ಬೈಕಾರ್ಬೋನೇಟ್. ಹೌದಾ? ಇವುಗಳನ್ನೆಲ್ಲ ನೀವು ಓದಿದಿರಿ ಆಗ್ಲೇ. ಹೌದಾ? ನಿನ್ನೆ ನೈಟ್ ಮತ್ತೆ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಓದಿದಿರಿ. ಹೌದಾ? ಎಷ್ಟು ಜನ ನೀಟಾಗಿ ಕುತ್ಕೊಂಡು ಓದಿದಿರೋ, ಎಷ್ಟು ಜನ ಕನ್ಫ್ಯೂಸ್ ಆಗ್ತಿದ್ಯೋ ಅದನ್ನ ಸ್ವಲ್ಪ ಒಂದ್ಸರಿ ಕ್ಲಾಸ್ ಕೇಳಿ, ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಹೌದಾ? ಅಂದ್ರೆ ಕ್ಲಾಸ್ ಕೇಳಿದ್ರೆ ಸ್ವಲ್ಪ ಒಂದ್ಸರಿ ಕೇಳಿದ್ರೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾವು ಓಕೆ, ನನ್ ಸೈನ್ಸ್ ಅಲ್ಲಿ ಸ್ವಲ್ಪ ಗ್ರಿಪ್ ಸಿಗ್ತಾ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ಈ ಒಂದು ಲವಣಗಳ ನಾವು ಕಾಮನ್ ನೇಮ್ ಅಂತ ಕರಿತೀವಿ ಅಡುಗೆ ಸೋಡಾ. ಈ ಒಂದು ಅಡುಗೆ ಸೋಡಾದ ಕೆಮಿಕಲ್ ನೇಮ್ ಏನು? ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೋನೇಟ್. ಆಗ ರಾಸಾಯನಿಕ ಸೂತ್ರ ಹೆಂಗ್ ಬರೀತೀವಿ ಅಂತ ಕೇಳಿದಾಗ NaHCO3 ಅಂತ. ಇಲ್ಲಿ ಪರೀಕ್ಷೆ ಅಂದಾಗ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಯಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ನ ಏನು ಕಾಮನ್ ನೇಮ್ ಅಂತ ಕೇಳ್ಬೋದು. ಹೌದಾ? ಅಥವಾ ನಾವು ನಮ್ಮ ಭಾಷೆಯಲ್ಲಿ ಏನಂತ ಕರಿತೀವಿ ಅಂತ ಕಾಮನ್ ನೇಮ್ ಅಂತಾನೆ ಕೇಳ್ತೇವೆ. ಸಾಮಾನ್ಯ ಹೆಸರು ಏನಂತ ಕೇಳ್ತಾನೆ? ಸೋಡಿಯಂ ಬೈಕಾರ್ಬೋನೇಟ್ ಸಾಮಾನ್ಯ ಹೆಸರು ಅಂತ ಕೇಳ್ತಾರೆ. ಅಥವಾ NaHCO3 ಸಾಮಾನ್ಯ ಹೆಸರೇನು ಅಥವಾ ರಾಸಾಯನಿಕ ಹೆಸರೇನು? ಇಲ್ಲಿ ರಾಸಾಯನಿಕ ಹೆಸರು ಇದನ್ನಾದ್ರೂ ಕೊಡ್ಬೋದು ಅಥವಾ ಇದನ್ನಾದ್ರೂ ಕೊಡ್ಬೋದು. ಹಾಗಾಗಿ ರಾಸಾಯನಿಕ ಸೂತ್ರಗಳನ್ನು ಕೂಡ ನೋಡ್ಕೋಬೇಕು. ನೆಕ್ಸ್ಟ್ ಎರಡನೇದು ಅಡುಗೆ ಉಪ್ಪು ಅಂದಾಗ ಸೋಡಿಯಂ ಕ್ಲೋರೈಡ್ ಬರುತ್ತೆ, NaCl ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಮೂರನೇದು ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, Na2CO3. ಹೌದಾ? ನೆಕ್ಸ್ಟ್ ಸುಣ್ಣ ಅಂದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಂಡು ಬರುತ್ತೆ. ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಸೂತ್ರ ಏನು ಅಂದ್ರೆ CaCO3 ಕಾಕೋ3 ಅಂತ ನೀವೆಲ್ಲ ಫನ್ನಿ ವಿಡಿಯೋಸ್ ಅಲ್ಲಿ ನೋಡಿರ್ತೀವಿ. ನೆಕ್ಸ್ಟ್ ಸುಣ್ಣದ ತಿಳಿ ನೀರು ಆಗಿರ್ಬೋದು, ಕ್ಯಾಲ್ಸಿಯಂ ಲೈಮ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ಅಥವಾ
ಸಾರಿ ಏನು ಸುಣ್ಣದ ತಿಳಿ ನೀರು ಅಥವಾ ಲೈಮ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ಅದರ ಒಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅದರ ರಾಸಾಯನಿಕ ಸೂತ್ರ ಅದು CaOH2. ಅರ್ಥ ಆಯ್ತಾ? ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್. ಇದರ ಬ್ಲೀಚಿಂಗ್ ಪೌಡರ್ ನ ಒಂದು ರಾಸಾಯನಿಕ ಹೆಸರು ಏನಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದರ ಒಂದು ರಾಸಾಯನಿಕ ಸೂತ್ರ CaOCl2. ಅರ್ಥ ಆಯ್ತಾ? ನೆಕ್ಸ್ಟ್ ಆಸ್ಪ್ರಿನ್. ಆಸ್ಪ್ರಿನ್ ಅಂದ್ರೆ ನೋವು ನಿವಾರಕ. ನಾನು ಆಗ್ಲೇ ಹೇಳಿದೆ ಆಸ್ಪ್ರಿನ್ ಅಂತ. ಈ ಆಸ್ಪ್ರಿನ್ ಅಂದಾಗ ಇದರಲ್ಲಿ ಇದರ ಒಂದು ರಾಸಾಯನಿಕ ಹೆಸರು ಅಂತ ಕೇಳಿದಾಗ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್. ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತಾ ಹೋಗ್ತೀವಿ. C9H8O4. C9H8O4 ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ ಕಾಮನ್ ನೇಮ್. ಇದಕ್ಕೆ ಒಂದು ರಾಸಾಯನಿಕ ಹೆಸರು ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 half H2O. CaSO4 half H2O ಅಂತ ಇದ್ರ ಒಂದು ಕೆಮಿಕಲ್ ಯಾವುದು ಕೆಮಿಕಲ್ ಸೂತ್ರ. ಹೌದಾ? ರಾಸಾಯನಿಕ ಸೂತ್ರ ಆಗುತ್ತೆ. ನೆಕ್ಸ್ಟ್ ಜಿಪ್ಸಮ್ ಅಂದಾಗ ಇದೊಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ CaSO4 2H2O. ಹೌದಾ? ನೆಕ್ಸ್ಟ್ ಸೋಡಾ ವಾಟರ್. ಹೌದಾ? ಸೋಡಾ ವಾಟರ್ ಅಂದಾಗ ಕಾರ್ಬೋನಿಕ್ ಆಮ್ಲ. ಅದಕ್ಕೆ ನಾವು ರಾಸಾಯನಿಕ ಹೆಸರು ಕಾರ್ಬೋನಿಕ್ ಆಮ್ಲ ಅಂತ ಕರಿತೀವಿ. ರಾಸಾಯನಿಕ ಸೂತ್ರ H2CO3. ನೆಕ್ಸ್ಟ್ ವಿನೆಗರ್ ಅಂದಾಗ ಅದಕ್ಕೆ ನಾವು ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಹೌದಾ? CH3COOH ವಿನೆಗರಿಗೆ. ಹೌದಾ? ನೆಕ್ಸ್ಟ್ ಮರಳು ಅಂದಾಗ ಸಿಲಿಕಾನ್ ಡೈಆಕ್ಸೈಡ್. ಹೌದಾ? ಮರಳು ಅಂದ್ರೆ ಒಂದೇನೆ, ಸಿಲಿಕಾ ಅಂದ್ರೂ ಕೂಡ ಒಂದೇನೆ. ಈ ಮರಳು ಅಂದಾಗ ಸಿಲಿಕಾನ್ ಡೈಆಕ್ಸೈಡ್ ಅಂತ ರಾಸಾಯನಿಕ ಹೆಸರು ಕರಿತಾ ಹೋಗ್ತೀವಿ. SiO2. ಸಿಲಿಕಾನ್ ಡೈಆಕ್ಸೈಡ್. ಡೈ ಅಂದ್ರೆ ಎರಡು, ಆಕ್ಸೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಶುಗರ್. ಸುಕ್ರೋಸ್ ಅಂದ್ರೆ ಟೇಬಲ್ ಸಾಲ್ಟ್ ಅಂತ ಹೇಳ್ತಾ ಹೋಗ್ತೀವಿ. C12H22 ಓಲಾವಿನ್ ಅಂತ ಸೂತ್ರ ಕೊಡ್ತಾ ಹೋಗ್ತೀವಿ. ಹೌದಾ? ರಾಸಾಯನಿಕ ಸೂತ್ರ. ಪುಡಿ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ CaO ಅಥವಾ ಕ್ವಿಕ್ ಲೈಮ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಲಾಫಿಂಗ್ ಗ್ಯಾಸ್ಗೆ ನಾವು ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ, N2O. ಹೌದಾ? ಲಾಫಿಂಗ್ ಗ್ಯಾಸ್ಗೆ ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ, N2O ಅಂತ ಕರಿತೀವಿ. ನೆಕ್ಸ್ಟ್ ಬ್ಲೂ ವಿಟ್ರಿ ಕಾಪರ್ ಸಲ್ಫೇಟ್ ಅಥವಾ CuSO4 ಕಾಪರ್ ಸಲ್ಫೇಟ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಗ್ರೀನ್ ವಿಟ್ರಿಯಾಲ್. ಈ ಗ್ರೀನ್ ವಿಟ್ರಿಯಾಲ್ ಅಂದಾಗ ಫೆರಸ್ ಸಲ್ಫೇಟ್ ಅಥವಾ FeSO4 ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಕಾಸಿಕ್ ಲೋಷನ್ ಬೆಳ್ಳಿ ನೈಟ್ರೈಟ್ ಅಂತ ಕರಿತೀವಿ. ಯಾವುದು ರಾಸಾಯನಿಕ ಹೆಸರು? ಅದರ ರಾಸಾಯನಿಕ ಸೂತ್ರ AgNO3. ಕ್ಲೋರೋಫಾರಂ ಅಂದಾಗ ಇದರ ಒಂದು ರಾಸಾಯನಿಕ ಹೆಸರು ಟ್ರೈಕ್ಲೋರೋಮೀಥೇನ್. ಸೂತ್ರ CHCl3 ಅಂತ ಕರಿತೀವಿ. ಹೌದಾ? ಎಪ್ಸಮ್ ಸಾಲ್ಟ್ ಅಂದಾಗ ಮೆಗ್ನೀಷಿಯಂ ಸಲ್ಫೇಟ್ ಕಂಡು ಬರುತ್ತೆ. ಸಾರಿ, ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂಥದ್ದು ಇದರ ಒಂದು ರಾಸಾಯನಿಕ ಹೆಸರು. ಇದರ ಒಂದು ಸೂತ್ರ MgSO4 ಮೆಗ್ನೀಷಿಯಂ ಸಲ್ಫೇಟ್. ನೆಕ್ಸ್ಟ್ ಗ್ಲಾಬಲ್ ಸಾಲ್ಟ್. ಈ ಗ್ಲಾಬಲ್ ಸಾಲ್ಟ್ ನ ರಾಸಾಯನಿಕ ಹೆಸರೇನು? ಸೋಡಿಯಂ ಸಲ್ಫೇಟ್. ಹೌದಾ? ಇದರ ಒಂದು ರಾಸಾಯನಿಕ ಸೂತ್ರ Na2SO4. ನೆಕ್ಸ್ಟ್ ಸಾಲ್ಟ್ ಪಿಟ್ರೆ. ಈ ಸಾಲ್ಟ್ ಪಿಟ್ರೆಯ ರಾಸಾಯನಿಕ ಹೆಸರು ಪೊಟ್ಯಾಷಿಯಂ ನೈಟ್ರೇಟ್. ಇದರ ಒಂದು ರಾಸಾಯನಿಕ ಸೂತ್ರ KNO3. ನೆಕ್ಸ್ಟ್ ವುಡ್ ಆಲ್ಕೋಹಾಲ್ ಅಂತ ಕರಿತೀವಿ ಅಥವಾ ವುಡ್ ಸ್ಪಿರಿಟ್ ಅಂತ ಕರಿತಾ ಹೋಗ್ತೀವಿ. ಇದೊಂದು ರಾಸಾಯನಿಕ ಹೆಸರು ನಾವು ಮಿಥೈಲ್ ಆಲ್ಕೋಹಾಲ್ CH3OH ಅಂತ ಅದಕ್ಕೊಂದು ಸೂತ್ರ ಕೊಟ್ಟಿದೀವಿ. ನೆಕ್ಸ್ಟ್ ಹೈಪೋ ಅಂತ ಅಂದಾಗ ನಾವು ಸೋಡಿಯಂ ಥಯೋಸಲ್ಫೇಟ್ ಅವುಗಳನ್ನ ನಾವು Na2S2O3 ಅಂತ ಒಂದು ಸೂತ್ರ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮಾರ್ಬಲ್ ಅಂದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತಾ ಹೋಗ್ತೀವಿ. ಯಾವ್ದನ್ನ ಕೆಮಿಕಲ್ ನೇಮ್ ಅಂದಾಗ ರಾಸಾಯನಿಕ ಹೆಸರು ಅಂದಾಗ ರಾಸಾಯನಿಕ ಸೂತ್ರ CaCO3. ಹೌದಾ? ಕಾಸ್ಟಿಕ್ ಸೋಡಾ ಅಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಸೂತ್ರ NaOH. ನೆಕ್ಸ್ಟ್ ಜಲಗಾಜು ಅಂದಾಗ ಸೋಡಿಯಂ ಸಿಲಿಕೇಟ್ Na2SiO3. ಹೌದಾ? ವೈಟ್ ವಿಟರೈಲ್ ಜಿಂಕ್ ಸಲ್ಫೇಟ್ ಅಂದ್ರೆ ZnSO4 ಅಂತ ಕರಿತೀವಿ. ಯೂರಿಯಾ ಅಂದಾಗ ಕಾರ್ಬಮೈಡ್ ಅಂತ ಕರಿತೀವಿ, N2CO N2 ಅಂತ ಕರಿತೀವಿ. ನೆಕ್ಸ್ಟ್ ಡೆಟಾಲ್ ಕ್ಲೋರೋಕ್ಲೈಸಿನಾಲ್. ಹೌದಾ? ಕ್ಲೋರೋಕ್ಲೈಸಿನಾಲ್. ಹೌದಾ? C8H9ClO. ಹೌದಾ? ಏನು ಡೆಟಾಲ್? ನಾವು ಡೆಟಾಲ್ ನ ಎಲ್ಲಿ ಬಳಸ್ತೀವಿ? ಸೋಪ್ಗಳಲ್ಲೂ ಕೂಡ ಬಳಸ್ತೀವಿ, ಅಥವಾ ಎಲ್ಲಾದ್ರೂ ಗಾಯ ಆದ್ರೆ ಅಲ್ಲಿ ಆ ಒಂದು ಗಾಯದ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಟೀಚರ್ ಅನ್ನು ಬಳಸ್ತೀವಿ, ಅಥವಾ ಇದು ಒಂದು ಡೆಟಾಲ್ ಅನ್ನು ಬಳಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಷ್ಟು ನಿಮ್ಗೆ ಅಪ್ಲೈಡ್ ಕೆಮಿಸ್ಟ್ರಿ ಅಥವಾ ಅನ್ವಯಿಕ ರಸಶಾಸ್ತ್ರ ಬಗ್ಗೆ ಮಾಹಿತಿ. ಇಲ್ಲಿ 1 hour ಮೇಲೆ ಹೋಯ್ತು ಕ್ಲಾಸ್. ಇಷ್ಟು ಸ್ವಲ್ಪ ತುಂಬಾ ಸ್ಪೀಡ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಬೇಸಿಕ್, ಹಾಗಾಗಿ ನೀವು ಓದಿದಿರಿ ಕೂಡ. ಬೇಸಿಕ್ ಆಯ್ತು, ಸ್ವಲ್ಪ ಸ್ಪೀಡ್ ಆಗಿದೆ. ಅರ್ಥ ಆಯ್ತಾ? ನಾಳೆ ಒಂದು ಚಾಲೆಂಜ್ ಅನ್ನ ಇಂದು ಸಂಜೆ ನಾನು ಗ್ರೂಪ್ ಅಲ್ಲಿ ಹಾಕ್ತಿರ್ತೀನಿ. ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಜಾಯ್ನ್ ಆಗಿ ನಿಮಗೆ ಅಪ್ ಟು ಡೇಟ್ ಬರುತ್ತೆ. ಇವತ್ತು ಯಾರು ಜಾಯ್ನ್ ಆಗಿದ್ರಿ, ಹೊಸದಾಗಿ ಯಾವ ಟಾಪಿಕ್ ಅಂತ ಗೊತ್ತಿರ್ಲಿಲ್ಲ, ಇವತ್ತು ಸಂಜೆ ನಾಳೆ ಟಾಪಿಕ್ ಹಾಕ್ತೀನಿ. ಓಕೆ, ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಲಿಂಕ್ ಹಾಕಿ, ಇನ್ನು ಏನೇನ್ ಕ್ವಶನ್ಸ್ ಕೊಡ್ಬೋದು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅದನ್ನ ಕೂಡ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.